ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾ ರಥಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನ. ಶ್ರೀ ವಿಶ್ವೇಶ ತೀರ್ಥರ ವಿಶ್ವದರ್ಶನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆದರದ ಸ್ವಾಗತ. ಈ ಒಂದು ದಿವಸ ಪರಮ ಪೂಜ್ಯ ಪ್ರಾತಸ್ಮರಣೀಯರಾದಂತಹ ಯತಿಕುಲ ಚಕ್ರವರ್ತಿಗಳಾದ ಶ್ರೀ ವಿಶ್ವೇಶ ತೀರ್ಥರ ಗೌಮ್ಯ ವ್ಯಕ್ತಿತ್ವವನ್ನು ಹಾಗೂ ಗುರುಗಳ ಜೊತೆಗಿನ ವಿಶೇಷ ಒಡನಾಟಗಳನ್ನು ಹಂಚಿಕೊಳ್ಳಲು ಪೂರ್ಣಪ್ರಜ್ಞೆ ವಿದ್ಯಾಪೀಠದ ವಿದ್ವಾಂಸರಾದ ಹಾಗೂ ಉತ್ತಮ ಬರಹರಾಗಿರ್ತಕ್ಕಂತಹ ಶ್ರೀಯುತ ರಾಘವೇಂದ್ರಾಚಾರ್ಯ ಗೋಪಾಡಿ ಭಟ್ ಇವರು ನಮ್ಮೊಂದಿಗೆ ಆಗಮಿಸಿದ್ದಾರೆ. ಆಗಮಿಸಿದಂತಹ ಪೂಜ್ಯ ಆಚಾರ್ಯರಿಗೆ ಪೂರ್ಣಪ್ರಜ್ಞೆ ವಿದ್ಯಾಪೀಠದ ಹಿರಿಯ ವಿದ್ವಾಂಸರಾಗಿರ್ತಕ್ಕಂತಹ ಸಿ.ಎಚ್. ಬದರೀನಾಥ ಆಚಾರ್ಯರು ಸ್ವಾಗತ ಕೋರಬೇಕೆಂಬುದಾಗಿ ನಿಮ್ಮಲ್ಲಿ ಸವಿನಯ ಪ್ರಾರ್ಥನೆ. ವಿದ್ಯಾಮಾನ್ಯ ರಾಜೇಶಂ ರಾಷ್ಟ್ರಮಾನ್ಯತೀಶ್ವರಂ ಪ್ರಪಂಚಮಾನಿತಂ ವಂದೇ ವಿಶ್ವೇಶ ಗುರುಶೇಖರಂ. ಪರಮ ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಗುಣಗಳನ್ನ ಜಗತ್ತಿಗೆ ತೋರಿಸಿಕೊಡ್ತಕ್ಕಂತಹ ಅಪೂರ್ವವಾದ ಕಾರ್ಯಕ್ರಮ ವಿಶ್ವೇಶತೀರ್ಥ ಸೇವಾ ಸಂಘ ಈಗಾಗಲೇ ಸುಮಾರು 4 ತಿಂಗಳುಗಳಿಂದ ಈ ಕಾರ್ಯಕ್ರಮವನ್ನ ನಡೆಸ್ತಾ ಇದೆ. ಶ್ರೀಪಾದಂಗಳವರ ಗುಣಗಳು, ಆ ಗುಣಗಳನ್ನು ಎಷ್ಟು ಹೇಳಿದ್ರೂ ಕೂಡ ಅದು ಮುಗಿಯೋದು ಅಂತ ಇಲ್ಲವೇ ಇಲ್ಲ. ಅಂತಹ ಅಪೂರ್ವವಾದ ಅಸಾಧಾರಣವಾದ ಗುಣಗಳನ್ನ ಶ್ರೀಪಾದಂಗಳವರು ಹೊಂದಿದವರು. ಪೂರ್ಣಪ್ರಜ್ಞ ವಿದ್ಯಾಪೀಠದಂತಹ ದೊಡ್ಡ ಸಂಸ್ಥೆಯನ್ನು ಹುಟ್ಟುಹಾಕಿ ಆ ಸಂಸ್ಥೆ ಮೂಲಕ ಸಾವಿರಾರು ವಿದ್ವಾಂಸರು, ಸಾವಿರಾರು ಪುರೋಹಿತರು ಇದನ್ನ ಸಮಾಜಕ್ಕೆ ದೊಡ್ಡ ಕಾಣಿಕೆಯನ್ನ ಶ್ರೀಪಾದಂಗಳವರು ಕೊಟ್ಟಿದ್ದಾರೆ. ಪೂರ್ಣಪ್ರಜ್ಞ ವಿದ್ಯಾಪೀಠವನ್ನ ಸ್ಥಾಪನೆ ಮಾಡಿದಾಗ ಶ್ರೀಪಾದಂಗಳವರು ಮನೆ ಮನೆಗಳಿಗೆ ಹೋಗ್ತಾ ಇತ್ತು, ಉಪನ್ಯಾಸಗಳಿಗೆ ಹೋಗ್ತಾ ಇತ್ತು. ಉಪನ್ಯಾಸಗಳನ್ನ ಮಾಡಿ ಶ್ರೀಪಾದಂಗಳವರು ಹೇಳ್ತಾ ಇದ್ರು, ನಾವು ವಿಶ್ವಾಮಿತ್ರರಾಗಿ ಬಂದಿದ್ದೇವೆ, ನೀವು ದಶರಥರಾಗಿ ನಿಮ್ಮ ಮಕ್ಕಳನ್ನ ವಿದ್ಯಾಪೀಠಕ್ಕೆ ಕಳುಹಿಸಿಕೊಡ್ಬೇಕು, ನಿಮ್ಮ ಮಕ್ಕಳು ರಾಮಲಕ್ಷ್ಮಣರಾಗಿ ವಾಪಸ್ ಬರ್ತಾರೆ ಎಂಬುದಾಗಿ. ಜನ ಕರತಾಡನವನ್ನು ಮಾಡಿ ಇವರು ಉಪನ್ಯಾಸವನ್ನ ಸ್ವಾಗತಿಸ್ತಾ ಇತ್ತು. ಹೀಗೆ ಸಮಾಜದಲ್ಲಿ ಒಂದು ಭರವಸೆ ಅದನ್ನ ಮೂಡಿಸಿದರು ಶ್ರೀಪಾದಂಗಳವರು. ಈ ದೊಡ್ಡ ಆಶ್ವಾಸನೆ ಸಮಾಜದಲ್ಲಿ ಒಂದು ದೊಡ್ಡ ಪ್ರವಾಹದಂತೆ ಇದು ಕೆಲಸವನ್ನ ಮಾಡ್ತೀವಿ. ನೂರಾರು ಮಂದಿ ವಿದ್ಯಾರ್ಥಿಗಳು ಶ್ರೀಪಾದಂಗಳವರಲ್ಲಿ ಬಂದು ಶಾಸ್ತ್ರ ವಿದ್ಯೆಯನ್ನ ಅರಸಿಕೊಂಡು ಬಂದರು. ಅದು ದಕ್ಷಿಣ ಕನ್ನಡದಲ್ಲೂ ಆಗ್ಬಹುದು, ಉತ್ತರ ಕನ್ನಡ, ಉತ್ತರ ಕರ್ನಾಟಕ, ಚೆನ್ನೈ, ಹೈದರಾಬಾದ್ ಎಲ್ಲಾ ಕಡೆಯಿಂದಲೂ ವಿದ್ಯಾರ್ಥಿಗಳು ಪೂರ್ಣಪ್ರಜ್ಞೆ ವಿದ್ಯಾಪೀಠವನ್ನ ಸೇರಿದರು. ಹೀಗೆ ಶ್ರೀಪಾದಂಗಳವರು ಇಷ್ಟು ದೊಡ್ಡ ಸಂಸ್ಥೆಯ ಮೂಲಕವಾಗಿ ಶಾಸ್ತ್ರ ಸಂರಕ್ಷಣೆಯ ತಮ್ಮ ಗುರಿಯನ್ನ ಸಾಧನೆ ಮಾಡಿದರು. ಆ ವಿದ್ವಾಂಸರ ಸಂಘದಲ್ಲಿ ಇವತ್ತು ಬಂದಿರತಕ್ಕಂತಹ ಶ್ರೀಯುತ ರಾಘವೇಂದ್ರಾಚಾರ್ಯ ಗೋಪಾಡಿ ರಾಘವೇಂದ್ರ ಭಟ್ಟರು ಎಂಬುದಾಗಿ ಅವರು ಕೋಟೇಶ್ವರ ಸಮಾಜದಲ್ಲಿ ಅತ್ಯಂತ ಖ್ಯಾತಿಯನ್ನ ಹೊಂದಿರತಕ್ಕಂತಹ ವಿದ್ವಾಂಸರು. ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲಿ ನ್ಯಾಯ ವೇದಾಂತ ಶಾಸ್ತ್ರಗಳನ್ನ ಚೆನ್ನಾಗಿ ಅಧ್ಯಯನ ಮಾಡಿ ಅನಂತರ ಪರಮ ಪೂಜ್ಯ ಶ್ರೀಪಾದಂಗಳವರಲ್ಲಿ ನ್ಯಾಯಸುಧಾ ಗ್ರಂಥದ ಅಧ್ಯಯನವನ್ನು ಮಾಡಿದವರು. ಈ ಅಧ್ಯಯನವನ್ನು ಮಾಡಿ ಅನಂತರ ವಿದ್ಯಾಪೀಠದಲ್ಲಿ ಪ್ರಾಧ್ಯಾಪಕರಾಗಿ ಅನೇಕ ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಈಗ ನಿವೃತ್ತ ಜೀವನವನ್ನ ನಡೆಸ್ತಾ ಇದ್ದಾರೆ. ಪಾಠದ ಜೊತೆಗೆ ಪೌರೋಹಿತ್ಯ ಅದನ್ನು ಕೂಡ ಅಧ್ಯಯನ ಮಾಡಿರ್ತಕ್ಕಂಥವರು. ಶಾಸ್ತ್ರದ ಬಗ್ಗೆ ಅಪಾರವಾದ ಕಾಳಜಿ, ಗೌರವವನ್ನ ಹೊಂದಿರತಕ್ಕಂಥವ್ರು. ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾದ ವಿಚಾರ, ನಾವು ವಿಶ್ವೇಶತೀರ್ಥ ಸೇವಾ ಸಂಘದಿಂದ ಈ ಒಂದು ವಿಶ್ವೇಶತೀರ್ಥ ವಿಶ್ವದರ್ಶನ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದೀವಲ್ಲ, ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಬೆಂಬಲವನ್ನ ಗೋಪಾಡಿ ರಾಘವೇಂದ್ರ ಭಟ್ಟರು ನಮಗೆ ಮೊದಲಿಂದಲೂ ನೀಡ್ತಾ ಇದ್ದಾರೆ. ಯಾವಾಗಲೂ ಕೂಡ ಬಂದು ನಾಳೆ ಯಾರದ್ದಿದೆ, ನಾಳೆ ಯಾರದ್ದಿದೆ, ಏನ್ ತೊಂದರೆ ಆಗಿದೆ, ಏನಾದರೂ ನನ್ನಿಂದ ಸಹಾಯ ಆಗ್ಬೇಕಾ ಎಂಬುದಾಗಿ ತುಂಬು ಹೃದಯದಿಂದ
ಸೌಜನ್ಯದಿಂದ ಎಲ್ಲ ಮಾತಾಡಿಸಿ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಬೆಂಬಲವನ್ನ ನಮಗೆ ಗೋಪಾಡಿ ರಾಘವೇಂದ್ರ ಭಟ್ರು ನೀಡ್ತಾ ಇದ್ದಾರೆ. ಪತ್ರಿಕೆಗಳಲ್ಲಿ ಗೋಪಾಡಿ ವಾಗ್ದೇವಿ ಸುತ ಎಂಬುದಾಗಿ, ತಮ್ಮ ತಾಯಿಯ ಸ್ಮರಣೆಗೋಸ್ಕರವಾಗಿ ವಾಗ್ದೇವಿ ಸುತ ಎಂಬುದಾಗಿ ಹೆಸರಿನಿಂದ ಅನೇಕ ಲೇಖನಗಳನ್ನು ಕೂಡ ಪತ್ರಿಕೆಗಳಲ್ಲಿ ಬರೆದಿದ್ದಾರೆ. ವಾದಿರಾಜರ ಅನನ್ಯ ಭಕ್ತರಾಗಿರ್ತಕ್ಕಂತಹ ಗೋಪಾಡಿ ರಾಘವೇಂದ್ರ ಭಟ್ಟರು ವಾದಿರಾಜರ ಅನೇಕ ಸ್ತೋತ್ರಗಳನ್ನು ಮುದ್ರಣ ಮಾಡಿಸಿ ವಾದಿರಾಜ ಪ್ರಕಾಶನ ಮಾಲಾ ಎಂಬುದಾಗಿ ಆ ಪ್ರಕಾಶನ ಸಂಸ್ಥೆಯಿಂದ ಅನೇಕ ಸ್ತೋತ್ರಗಳು, ಅದರ ಅನುವಾದ, ಕನ್ನಡದಲ್ಲಿ ಅನುವಾದವನ್ನ ತಾವೇ ಮಾಡಿ ಅದನ್ನ ಓದುಗರಿಗೆ ಪಾರಾಯಣ ಮಾಡತಕ್ಕಂಥವರಿಗೆ ನೀಡತಕ್ಕಂತಹ ಹೀಗೆ ಅನೇಕ ವಿಧವಾದ ಸೇವೆಗಳು, ಆ ಸೇವೆಗಳನ್ನ ರಾಘವೇಂದ್ರ ಭಟ್ಟರು ಮಾಡ್ತಾ ಇದ್ದಾರೆ ಇವತ್ತಿಗೂ ಕೂಡ. ಶ್ರೀಪಾದಂಗಳವರ ಅನೇಕ ಸೂಕ್ತಿಗಳು, ಅದರ ಸಂಗ್ರಹಾತ್ಮಕವಾಗಿರ್ತಕ್ಕಂತಹ ಕೃತಿ, ಆ ಕೃತಿಯನ್ನು ಕೂಡ ಗೋಪಾಡಿ ರಾಘವೇಂದ್ರ ಭಟ್ಟರು ವಾದಿರಾಜ ಪ್ರಕಾಶನ ಮಾಲಾ ಮೂಲಕವಾಗಿ ನೀಡಿದ್ದಾರೆ. ಗೋಪಾಡಿ ರಾಘವೇಂದ್ರ ಭಟ್ರು ವಿದ್ಯಾಪೀಠದಲ್ಲಿ ಹಿಂದಿನ ಕಾಲದಿಂದ ಪ್ರಸಿದ್ಧ. ಅವರ ಅಭಿನಯ ಕಲೆ, ಸಂಸ್ಕೃತದ ನಾಟಕಗಳು, ಅಭಿಜ್ಞಾನ ಶಾಕುಂತಲ, ವೇಣಿ ಸಂಹಾರ, ಮುದ್ರಾ ರಾಕ್ಷಸ, ಉಗ್ರ ವಿಶ್ವಾಮಿತ್ರ, ಹೀಗೆ ಅನೇಕ ನಾಟಕಗಳಲ್ಲಿ ಒಳ್ಳೆಯ ಅತ್ಯುತ್ತಮವಾದ ಅಭಿನಯ ಪ್ರದರ್ಶನ, ಅಭಿನಯದ ಮೂಲಕವಾಗಿಯೂ ಕೂಡ ಎಲ್ಲರ ಮನಸ್ಸನ್ನು ಕೂಡ ಗೆದ್ದಿರ್ತಕ್ಕಂಥವರು. ಅನೇಕ ಮಾತ್ರ ಸಂಘಗಳಲ್ಲಿ ಪರಮ ಪೂಜ್ಯ ಭಂಡಾರಕೇರಿ ಮಠದ ವಿದ್ಯಾಶತೀರ್ಥ ಶ್ರೀಪಾದಂಗಳವರ ಷಷ್ಠಬ್ದಿ ಸಮಾರಂಭದ ಸಮಯದಲ್ಲೂ ಕೂಡ ಅನೇಕ ಉಪನ್ಯಾಸಗಳನ್ನ ನೀಡಿ ಎಲ್ಲ ವಿದ್ವಾಂಸರಿಂದಲೂ ಕೂಡ ಮಾನ್ಯರಾಗಿರ್ತಕ್ಕಂಥವರು ಗೋಪಾಡಿ ರಾಘವೇಂದ್ರ ಭಟ್ರು. ಕೋಟೇಶ್ವರ ಸಮಾಜದಿಂದ ಬರ್ತಕ್ಕಂತಹ ಪತ್ರಿಕೆ, ಆ ಪತ್ರಿಕೆಯಲ್ಲೂ ಕೂಡ ನಿರಂತರವಾಗಿ ಲೇಖನಗಳನ್ನ ಬರಿತಾ ಇರ್ತಾರೆ. ಹೀಗೆ ಒಳ್ಳೆಯ ಲೇಖಕರು ಕೂಡ ಆಗಿದ್ದಾರೆ. ಶ್ರೀಪಾದಂಗಳವರ ಬಗ್ಗೆ, ಸಮಾಜದಲ್ಲಿರ್ತಕ್ಕಂತಹ ಓರೆಕೊರೆಗಳ ಬಗ್ಗೆ ಅನೇಕ ಕವನಗಳನ್ನು ಕೂಡ ರಾಘವೇಂದ್ರ ಭಟ್ರು ನಿರ್ಮಾಣ ಮಾಡಿದ್ದಾರೆ. ಹೀಗೆ ಕವಿಗಳು ಆಗಿರ್ತಕ್ಕಂತಹ, ವಿದ್ವಾಂಸರು ಆಗಿರ್ತಕ್ಕಂತಹ ಗೋಪಾಡಿ ರಾಘವೇಂದ್ರ ಭಟ್ರು ಒಳ್ಳೆ ವಿದ್ವತ್ತಿನ ಜೊತೆಗೆ ಒಳ್ಳೆ ವಿನಯಾದಿ ಗುಣಗಳು, ಸೌಜನ್ಯ, ಸರಳತೆ, ಸೌಜನ್ಯ, ವಿದ್ಯೆ, ಆ ಎಲ್ಲಾ ಗುಣಗಳನ್ನು ಕೂಡ ಗೋಪಾಡಿ ರಾಘವೇಂದ್ರ ಭಟ್ರು ಸಂಪಾದನೆ ಮಾಡಿದ್ದಾರೆ. ಆದ್ದರಿಂದ ಎಲ್ಲರಿಂದಲೂ ಕೂಡ ಮಾನ್ಯರಾಗಿ ಜನಪ್ರಿಯರಾಗಿರ್ತಕ್ಕಂಥ ವಿದ್ವಾಂಸರು ಗೋಪಾಡಿ ರಾಘವೇಂದ್ರ ಭಟ್ರು. ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಎಂಬುದಾಗಿ ಅವರಿಗೆ ಸ್ವಲ್ಪ ಹಿಂಜರಿಕೆ ಜಾಸ್ತಿ. ನಾನು ಯಾವತ್ತೂ ಮಾಡೋದಿಲ್ಲ, ಬರೋದಿಲ್ಲ, ನಾನು ಮಾಡೋದಿಲ್ಲ ಅಂತಲೇ ಹೇಳ್ತಾ ಇತ್ತು. ಇಲ್ಲ, ನೀವು ಮಾಡ್ಲೇಬೇಕು. ಯಾಕೆ ಶ್ರೀಪಾದಂಗಳವರ ಬಗ್ಗೆ ಅಪಾರವಾದ ಭಕ್ತಿ ಗೌರವವನ್ನ ಹೊಂದಿರತಕ್ಕಂಥವ್ರು. ಶ್ರೀಪಾದಂಗಳವರ ಯಾವುದೇ ಯೋಜನೆಗಳೇ ಇರಲಿ, ಅದು ಹರಿದ್ವಾರದ ಕಟ್ಟಡ ಆಗಿರಬಹುದು, ತಿರುಪತಿ ಮೇಲ್ಗಡೆ ಕೆಳಗಡೆ ಕಟ್ಟಡ ಆಗಿರಬಹುದು, ಶ್ರೀಪಾದಂಗಳವರು ಯಾವುದೇ ಯೋಜನೆಗಳನ್ನ ಹಾಕಿದ್ರು ಕೂಡ ಆ ಯೋಜನೆಗಳಿಗೆಲ್ಲ ತಾವು ಸಂಪೂರ್ಣವಾಗಿ ಬೆಂಬಲವನ್ನು ಕೊಡೋರು. ತಾವೇ ತಮ್ಮ ಸ್ನೇಹಿತರು, ತಮ್ಮ ಅಭಿಮಾನಿಗಳನ್ನ ಶ್ರೀಪಾದಂಗಳವರಲ್ಲಿ ಕರ್ಕೊಂಡು ಬಂದು ಅವರಿಂದಲೂ ಕೂಡ ಸಹಾಯವನ್ನು ಕೊಡಿಸೋರು. ಇವರ ತಂದೆಯೂ ಕೂಡ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರ ಹಾಗೂ ವಿಶ್ವೇಶ ತೀರ್ಥ ಶ್ರೀಪಾದಂಗಳವರ ಸೇವೆ, ಊರು ತಿರುಗಾಡಿ ಜನರುಗಳಿಂದ ಹಣವನ್ನ ತೆಗೆದುಕೊಂಡು ಬಂದು ಸಂಸ್ಥೆ ಪೋಷಣೆಯನ್ನ ಮಾಡಿರ್ತಕ್ಕಂಥವ್ರು ಇವರ ತಂದೆಯೂ ಕೂಡ. ಅದೇ ರೀತಿ ಗೋಪಾಡಿ ರಾಘವೇಂದ್ರ ಭಟ್ರು ಕೂಡ ಅತ್ಯುತ್ತಮವಾದ ಸೇವೆಯನ್ನ ಸಮಾಜದಲ್ಲಿ ಸಲ್ಲಿಸ್ತಾ ಇದ್ದಾರೆ. ಗೋಪಾಡಿ ರಾಘವೇಂದ್ರ ಭಟ್ರಿಗೆ ನಾನು ನಮ್ಮ ವಿಶೇಷ ತೀರ್ಥ ಸೇವಾ ಸಂಘದ ಪರವಾಗಿ, ಎಲ್ಲ ವಿದ್ವಾಂಸರ ಪರವಾಗಿ ಹೃತ್ಪೂರ್ವಕವಾಗಿ, ಪ್ರಣಾಮಪೂರ್ವಕವಾಗಿ ಸ್ವಾಗತವನ್ನ ಬಯಸಿ ಗೋಪಾಡಿ ರಾಘವೇಂದ್ರ ಭಟ್ರು ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಎಂಬುದಾಗಿ ನಾನು ಅವರಲ್ಲಿ ವಿನಮ್ರನಾಗಿ ಕೇಳ್ಕೊಳ್ತಾ ಇದ್ದೇನೆ. ಮಂಗಲಂ ಭಗವಾನ್ ವಿಷ್ಣು, ಮಂಗಲಂ ಮಧುಸೂದನ, ಮಂಗಲಂ ದೇವಿಕೀ ಪುತ್ರೋ, ಮಂಗಲಂ ಗರುಡಧ್ವಜ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಗಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಆಪಾದ ಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್, ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರಿಗೆ
ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ನಾನು ನನ್ನ ಗುರುಗಳಾದ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗರವರ ಬಗ್ಗೆ ಕೆಲವು ಮಾತುಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲು ಇಷ್ಟಪಡುತ್ತಿದ್ದೇನೆ. ಕಾಳಿದಾಸ ತನ್ನ ಮಹಾಕಾವ್ಯದ ಆರಂಭದಲ್ಲಿ ಒಂದು ಮಾತು ಹೇಳ್ತಾನೆ, ಕ್ವ ಸೂರ್ಯ ಪ್ರಭೋ ವಂಶಃ ಕ್ವಚಾಲ್ಪ ವಿಷಯಾಮತಿ ಅಂತ. ಸೂರ್ಯ ವಂಶ ಎಲ್ಲಿ, ಅಲ್ಪಮತಿಯಾದ ನಾನು ಎಲ್ಲಿ ಅಂತ. ಹಾಗೆ ಕ್ವ ವಿಶ್ವೇಶತೀರ್ಥ ಶ್ರೀಪಾದ ಕ್ವಚಾಲ್ಪ ವಿಷಯಾಮತಿ. ಮಹಾಸಂತರು, ವಿಶ್ವಸಂತರು, ಮಹಾಜ್ಞಾನಿಗಳು, ಮಹಾಯೋಗಿಗಳು, ಮಹಾತಪಸ್ವಿಗಳು ನಮ್ಮ ಸಿದ್ಧಿ ವಿಶ್ವೇಶತೀರ್ಥ ಶ್ರೀಪಾದಂಗಳು. ಅವರ ಬಗ್ಗೆ, ಅವರ ವ್ಯಕ್ತಿತ್ವ ಬಗ್ಗೆ ಹೇಳಲಿಕ್ಕೆ ನಾನು ಖಂಡಿತ ಅಸಮರ್ಥ. ಆದರೂ ಕೂಡ ಉದ್ಬಾಹು ರೇವಾಮನಃ ಎಂಬಂತೆ ಒಂದು ನನ್ನ ಸಣ್ಣ ಪ್ರಯತ್ನವಷ್ಟೇ. ಮುಖ್ಯ ಉದ್ದೇಶ ನಮ್ದು ಏನಂತ ಹೇಳಿದ್ರೆ, ನಾರಾಯಣ ಪಂಡಿತಾಚಾರ್ಯರು ಹೇಳುವಂತೆ ಮನೋವಿಶುದ್ಧಿ ಚರಿತಾನುವಾದ ಅಂತ. ಗುರುಗಳ ಚರಿತ್ರೆಯನ್ನು ಹೇಳಬೇಕಂತೆ. ಹೇಳಿದಾಗ ನಮ್ಮ ಮನಸ್ಸು ಶುದ್ಧವಾಗಲಂತೆ, ಅಂತಃಕರಣ ಶುದ್ಧವಾಗುತ್ತೆ. ಆ ಉದ್ದೇಶದಿಂದಾಗಿ ನಾನು ನಿಮ್ಮ ಮುಂದೆ ಕುಳಿತಿದ್ದೇನೆ. ನಾನು ಅಂತಹ ಮಾತುಗಾರನಲ್ಲ, ಆದರೂ ಕೂಡ ನನ್ನ ಒಂದು ಪ್ರಯತ್ನವಷ್ಟೇ. ಸುಮಧ್ವಿಜಯದಲ್ಲಿ ಹೇಳುವಂತೆ ಪೂರ್ವಾಪರೀಕಾರ ಮಥಾಪರಮ್ಮ ಶಾಮ್ಯಂತು ಮೇಹಂತ ಮುಹೂರ್ಮಹಾಂತ ಅಂತ ಎಲ್ಲ ವಿದ್ವತ್ ಮಣಿಗಳು ನಾನು ಹೇಳತಕ್ಕಂತಹ ವಿಷಯದಲ್ಲಿ ಎಲ್ಲಿಯಾದರೂ ಹಿಂದೆ ಮುಂದೆ ಇದ್ದರೆ ಏನಾದರೂ ತಪ್ಪಿದ್ರೂ ಕೂಡ ಕ್ಷಮಿಸಬೇಕು ಅಂತ ಹೇಳಿ ನನ್ನ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇನೆ. 1969ನೇ ಇಸ್ವಿ ಅಂದರೆ ಸಾಮಾನ್ಯ ಒಂದು 50 ವರ್ಷ ಹಿಂದೆ, ನಮ್ಮ ತಂದೆ ಹೆಸರು ಗೋಪಾಡಿ ಕೃಷ್ಣ ಭಟ್ಟರು ಅಂತ. ಅವರು ನನ್ನನ್ನು ಉಡುಪಿಗೆ ಕರೆದುಕೊಂಡು ಹೋಗ್ತಾರೆ. ಉಡುಪಿಯಲ್ಲಿ ಗುರುಗಳು ಪರ್ಯಾಯ ಪೀಠದಲ್ಲಿ ಕುಳಿತಿರುತ್ತಾರೆ, ಬಡುಗುಮಾಳೆಯಲ್ಲಿ ಪಾಠವನ್ನು ಮಾಡ್ತಾ ಇದ್ರು. ಆ ಸಂದರ್ಭ ನನ್ನನ್ನು ಕರೆದುಕೊಂಡು ಹೋಗಿ ಗುರುಗಳಿಗೆ ಪರಿಚಯಿಸಿ ವಿದ್ಯಾಪೀಠ ಸೇರಲಿಕ್ಕೆ ನನ್ನ ಮಗನಿಗೆ ಅವಕಾಶ ಕೊಡಬೇಕು ಅಂತ ಕೇಳಿದಾಗ ಗುರುಗಳು ಸಂತೋಷದಿಂದ ಒಪ್ಪಿದರು, ಆಶೀರ್ವಾದ ಮಾಡಿದರು. ಅವರ ಆಶೀರ್ವಾದದಿಂದಾಗಿ 1969ನೇ ಇಸ್ವಿ ಮೇ ತಿಂಗಳು ನಾನು ವಿದ್ಯಾಪೀಠಕ್ಕೆ ಸೇರಿದೆ. ನನಗೆ 1969ನೇ ಇಸ್ವಿಯಿಂದ ಗುರುಗಳು ಬದುಕಿರುವುದಂತೂ ಕೂಡ ತುಂಬಾ ಒಡನಾಟ ಇತ್ತು ಗುರುಗಳ ಜೊತೆಗೆ. ಅವರು ನನಗೆ ವಿದ್ಯೆಯನ್ನು, ಅನ್ನವನ್ನು, ವಸತಿಯನ್ನು, ಉದ್ಯೋಗವನ್ನು ಕೊಟ್ಟು ತಾಯಿ ತಂದೆಯಂತೆ ನನ್ನನ್ನು ಕಾಪಾಡಿದ್ದಾರೆ. ನಾನು ಮೊದಲು ಒಂದು ಅರ್ಧ ಗಂಟೆಯ ಸಮಯ ಬಾಲ್ಯ ಜೀವನದಲ್ಲಿ ಗುರುಗಳು ಹೇಗೆ ನಮ್ಮಲ್ಲಿ ಒಂದು ವಾತ್ಸಲ್ಯವನ್ನು ಮಾಡ್ತಾ ಇದ್ರು, ನನಗೆ ಎಂತಹ ಒಂದು ಯೋಗ ಸಿಕ್ಕಿದೆ ಅನ್ನೋದನ್ನ ಈಗ ಸ್ವಲ್ಪ ಕೆಲವು ಮಾತುಗಳಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಗುರುಗಳು 1969ನೇ ಇಸ್ವಿಯಲ್ಲಿ ಪರ್ಯಾಯ ಕುಳಿತ ಮೇಲೆ, ನಂತರ ಪರ್ಯಾಯದಿಂದ ಎದ್ದ ಮೇಲೆ ಆಗಾಗ ವಿದ್ಯಾಪೀಠಕ್ಕೆ ಬರ್ತಾ ಇದ್ರು. ವಿದ್ಯಾಪೀಠದಲ್ಲಿ ಕೇವಲ 40 ವಿದ್ಯಾರ್ಥಿಗಳು ಮಾತ್ರ ಅಧ್ಯಯನ ಮಾಡ್ತಾ ಇದ್ರು. ಆಗ ನಮ್ಮ ಸುವಿದ್ಯೇಂದ್ರ ತೀರ್ಥವರಿದ್ದರು, ಈಗಿನ ಭಂಡಾರ್ಕಿ ಸ್ವಾಮಿಗಳು ಕೂಡ ಇಲ್ಲಿ ಅಧ್ಯಯನ ಮಾಡ್ತಾ ಇದ್ರು. ಭಂಡಾರ್ಕಿಯ ಶ್ರೀಪಾದಗಳವರು ನನ್ನ ಸಹಪಾಠಿಗಳು. ಶ್ರೀಗಳವರು ಬಂದಾಗ ವಿದ್ಯಾರ್ಥಿಗಳಿಗೆ ಏನಾದರೂ ಒಂದು ಕೊರತೆ ಆದಾಗ ಆ ಕೊರತೆಯನ್ನು ನೋಡಿ ತಮ್ಮ ಪಾದ ಪೂಜೆಯಿಂದ ಬಂದ ಹಣದಿಂದಾಗಿ ಅದನ್ನು ನಿವಾರಣೆ ಮಾಡ್ತಾ ಇದ್ರು. ಇನ್ನೊಂದು, ಆ ಬಾಲ್ಯದಲ್ಲಿ ನಡೆದ ಒಂದು ಘಟನೆ ಆಗಿನ ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ ಆದದ್ದು ನೋಡಿದಾಗ ಎಷ್ಟು ನಾವು ಆ ಸಮಯದಲ್ಲಿ ಪುಣ್ಯ ಮಾಡಿದ್ದೇವೋ ಎಂದು ಈಗ ನನಗೆ ಅನಿಸ್ತದೆ. ಏನು ಅಂತಹ ಪುಣ್ಯ ಅಂತ ಹೇಳಿದರೆ, ಗುರುಗಳು ಬೆಂಗಳೂರಿಗೆ ಬಂದಾಗ ಪೂರ್ಣಪ್ರಜ್ಞೆ ವಿದ್ಯಾಪೀಠದ ಸಮೀಪದಲ್ಲಿ ಇರತಕ್ಕಂಥ ಪೂಜಾ ಮಂದಿರದಲ್ಲಿ ದೇವರ ಪೂಜೆಯನ್ನು ಮಾಡ್ತಾ ಇದ್ರು. ದೇವರ ಪೂಜೆ ಎಲ್ಲ ಮಾಡಿ ಮಹಾಪೂಜೆ ಆದ ಮೇಲೆ ವಿದ್ಯಾರ್ಥಿಗಳಿಗೆ ತೀರ್ಥವನ್ನು ಕೊಡ್ತಾ ಇದ್ರು, ಹಾಗೆ ಅಧ್ಯಾಪಕರಿಗೆ ಕೂಡ ತೀರ್ಥವನ್ನು ಕೊಡ್ತಾ ಇದ್ರು. ನಂತರ ನೇರವಾಗಿ ವಿದ್ಯಾರ್ಥಿಗಳು ಭೋಜನ ಮಾಡತಕ್ಕಂಥ ಅಡುಗೆ ಮನೆಗೆ ಬರ್ತಾ ಇದ್ರು. ಆ ಭೋಜನ ಶಾಲೆಯಲ್ಲಿ ಅವರಿಗೆ ಅಲ್ಲೇ ಹಸ್ತೋದಕ ನಡೀತಾ ಇತ್ತು, ಭಿಕ್ಷೆ ನಡೀತಾ ಇತ್ತು. ಗುರುಗಳ ಸಮ್ಮುಖದಲ್ಲಿಯೇ
ಕೇಶವರಾಯರು, ಶೇಷಗಿರಾಯರು ಹಾಗೆ ಅನೇಕ ಅಧ್ಯಾಪಕರು ಕೂಡ ಗುರುಗಳ ಮುಂದೆ ಭೋಜನವನ್ನು ಮಾಡ್ತಾ ಇದ್ರು. ನಂತರ ತರಗತಿಗೆ ಅನುಸಾರವಾಗಿ ನಾವೆಲ್ಲ ವಿದ್ಯಾರ್ಥಿಗಳು ಸ್ಟೀಲ್ ಬಟ್ಟನ್ನು ಇಟ್ಟುಕೊಂಡು ದೇವರ ಪ್ರಸಾದವನ್ನು ಸ್ವೀಕಾರ ಮಾಡ್ತಿದ್ವಿ. ಅಂತಹ ಯೋಗ ಅಂದಿನ ವಿದ್ಯಾರ್ಥಿಗಳಿಗೆ, ಅಂದಿನ ಪ್ರಾಧ್ಯಾಪಕರಿಗೆ ಮಾತ್ರ ದೊರಕಿದೆ ಹೊರತು ನಂತರ ಯಾರಿಗೂ ಕೂಡ ಇಂತಹ ಒಂದು ಮಹಾಜ್ಞಾನಿಗಳ ಸಮ್ಮುಖದಲ್ಲಿ ಒಂದು ಭೋಜನ ಸ್ವೀಕಾರ ಮಾಡುವ ಒಂದು ಪುಣ್ಯ ಯಾರಿಗೂ ದೊರೆಯಲಿಲ್ಲ. ಯಾಕೆ ಹೇಳಿದ್ರೆ ಕೆಲವು ವರ್ಷಗಳು ಮಾತ್ರ ಈ ರೀತಿಯಾಗಿ ನಮ್ಮ ಶಿಷ್ಯರು ಮತ್ತೆ ಅಧ್ಯಾಪಕರ ಮುಂದೆ ಭಿಕ್ಷೆಯನ್ನು ಸ್ವೀಕಾರ ಮಾಡ್ತಾ ಇದ್ರು. ನಂತರ ಕಾರಣಾಂತರದಿಂದಾಗಿ ಆ ವ್ಯವಸ್ಥೆಯನ್ನು ಬದಲಿಸಿ ಅವರ ರೂಮಿನಲ್ಲೇ, ಪೂಜಾ ಮಂದಿರಕ್ಕಂತ ಒಂದು ರೂಮಿನಲ್ಲಿ ಅವರು ಒಬ್ಬರೇ ಭಿಕ್ಷೆಯನ್ನು ಸ್ವೀಕಾರ ಮಾಡ್ತಾರೆ. ಅಂತಹ ಒಂದು ಪುಣ್ಯ ನಮಗೆ ದೊರೆತಿದ್ದು ಜನ್ಮ ಜನ್ಮಾಂತರದ ಪುಣ್ಯ ಎಂದೇ ನಾನು ಭಾವಿಸಿದ್ದೇನೆ. ಗುರುಗಳಿಗೆ ವಿದ್ಯೆಯಲ್ಲಿ, ಸಾಹಿತ್ಯದಲ್ಲಿ ಎಷ್ಟು ಆಸಕ್ತಿ, ಶ್ರದ್ಧೆ ಇತ್ತೋ ಹಾಗೆ ಕಲೆಯಲ್ಲೂ ಕೂಡ ಬಹಳ ಅಭಿರುಚಿ. ಕಲೆಗೆ ಅವರು ಪ್ರೋತ್ಸಾಹ ನೀಡ್ತಾ ಇದ್ರು. ಯಕ್ಷಗಾನವಾಗಲಿ, ತಾಳಮದ್ದಳೆ ಆಗಲಿ, ಭರತನಾಟ್ಯವಾಗಲಿ, ನಾಟಕವಾಗಲಿ, ಹರಿಕಥೆಯಾಗಲಿ, ಕೊಳಲು ವಾದನವಾಗಲಿ, ಯಾವುದೇ ಒಂದು ಕಲೆ ಇದ್ರೂ ಕೂಡ ಆ ಮಕ್ಕಳಿಗೆ ಪ್ರೋತ್ಸಾಹ ಮಾಡಿ ಉಳಿದಿಸ್ತಾ ಇದ್ರು. ಒಂದು ಸಣ್ಣ ಉದಾಹರಣೆ ಹೇಳುವುದಾದ್ರೆ, ಆ ಕಾಲದಲ್ಲಿ ಪ್ರತಿ ವರ್ಷ ಕೂಡ ವಾರ್ಷಿಕೋತ್ಸವ ಆಗ್ತಾ ಇತ್ತು. 1973 ಇಸ್ವಿ ವಾರ್ಷಿಕೋತ್ಸವ ಸಂದರ್ಭ ಗುರುಗಳು ಒಂದು 2 ತಿಂಗಳು ಮೊದಲೇ ನಮ್ಮ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಗೆ ಸೂಚನೆ ಮಾಡಿದ್ರು, ಈ ವರ್ಷ ನೀವು ಶಾಕುಂತ ನಾಟಕವನ್ನ ಪ್ರದರ್ಶನ ಮಾಡಬೇಕಂತ. ಅದರಂತೆ ವಿದ್ವಾಂಸರಾದ ಹಯವದರ ಪುರಾಣಿಕರು ಆ ಶಾಕುಂತ ನಾಟಕದ 7 ಅಂಕಗಳ ಶಾಕುಂತ ನಾಟಕದ ನಿರ್ದೇಶನ ಜವಾಬ್ದಾರಿ ಹೊತ್ತಿದರು. ನಮ್ಮ ಜೊತೆಗೆ ಸಕ್ರಿ ರಾಘವೇಂದ್ರಾಚಾರ್ಯರು, ಹರಿದಾಸ ಭಟ್ಟರು, ರಾಮಚಲಾಚಾರ್ಯರು, ಚಿತ್ರವೇದಿ ವೇದವ್ಯಾಸಾಚಾರ್ಯರು, ರಂಜಾಳ ಶ್ರೀಧರ ಉಪಾಧ್ಯಾಯರು, ಕೃಷ್ಣಮೂರ್ತಿ ಉಪಾಧ್ಯಾಯರು, ಹಾಗೆ ನಾನು, ವೆಂಕಟೇಶ ದೇಶಪಾಂಡೆ ಅವರು ಸೇರಿ ಆ ನಾಟಕವನ್ನು, ಇನ್ನೂ ಅನೇಕ ಮಿತ್ರರು ಸೇರಿ ಆ ನಾಟಕದಲ್ಲಿ ಭಾಗವಹಿಸಿದೆವು. ಗುರುಗಳು ಸಂಜೆ 6:30 ಗಂಟೆ ಸರಿಯಾಗಿ ಆ ನಾಟಕವನ್ನ ನೋಡಿದರು. ಸುಮಾರು 1:15 ಗಂಟೆ ತನಕ ಆ ನಾಟಕ ನಡೆಯಿತು, ಪ್ರದರ್ಶನವಾಯಿತು. ಗುರುಗಳು ಬಹಳ ಸಂತೋಷ ಪಟ್ಟರು. ಪ್ರತಿಯೊಬ್ಬರ ಪಾತ್ರದ ಚಿತ್ರಣವೂ ಕೂಡ ಸ್ವತಃ ಅವರೇ ಹೇಳಿದರು. ಯಾವ್ಯಾವ ವಿದ್ಯಾರ್ಥಿ ಯಾವ ರೀತಿಯಾಗಿ ಆ ಪಾತ್ರವನ್ನು ಮಾಡಿದ್ದಾನೆ, ಏನು ತಪ್ಪು ಮಾಡಿದ್ದಾನೆ ಅಂದುಕೊಂಡು ಬಹಳ ವಿಮರ್ಶೆಯನ್ನು ಕೂಡ ಮಾಡಿದ್ರು, ವಿಶ್ಲೇಷಣೆ ಕೂಡ ಮಾಡಿದ್ರು. ಆ ಸಂದರ್ಭದಲ್ಲಿ ನನಗೆ ಆ ನಾಟಕದ ಪ್ರಧಾನ ಪಾತ್ರವಾದಂತಹ ಶಕುಂತಲ ಪಾತ್ರ ದೊರೆತಿತ್ತು. ಗುರುಗಳು ಮೆಚ್ಚಿ ಅಂದು ನನಗೆ ಒಂದು 100 ರೂಪಾಯಿಯ ಗೌರವವನ್ನು ಕೊಟ್ಟು ಅನುಗ್ರಹ ಮಾಡಿದರು. ಅವರ ಅನುಗ್ರಹದಿಂದಾಗಿ ನಾನು ವಿದ್ಯಾಪೀಠ ಸುಧಾ ಪಾಠ ಮುಗಿಯುವುದನ್ನು ಕೂಡ ಪ್ರತಿ ವರ್ಷವೂ ಕೂಡ ಸ್ತ್ರೀ ಪಾತ್ರದಲ್ಲೇ ನನಗೆ ಅವಕಾಶ ದೊರೆಯಿತು. ನಂತರ ದ್ರೌಪದಿ, ಸೀತೆ, ಹೀಗೆ ಬೇರೆ ಬೇರೆ ಪಾತ್ರಗಳಲ್ಲಿ ನಾನು ಅಭಿನಯಿಸಿದೆ. ಎಲ್ಲೂ ಕೂಡ ಗುರುಗಳ ಅನುಗ್ರಹದಿಂದಾಗಿ, ಅವರು ನನಗೆ ಕೊಟ್ಟಂತಹ ಕಲೆಯ ಪ್ರೋತ್ಸಾಹದಿಂದಾಗಿ ನನಗೆ ಇಂತಹ ಒಂದು ಒಳ್ಳೆಯ ಪಾತ್ರ ಮಾಡುವ ಅವಕಾಶ ದೊರೆಯಿತು ಅಂತ ಗುರುಗಳನ್ನು ಕೂಡ ಈ ವಿಷಯದಲ್ಲಿ ಸ್ಮರಿಸುತ್ತೇನೆ. ಅಷ್ಟೇ ಅಲ್ಲ, ಇತ್ತೀಚೆಗೆ ಒಂದು 4 ವರ್ಷ ಹಿಂದೆ ನಾನು ಆ ಸ್ತ್ರೀಪಾದ ವ್ಯಾಮೋಹದಿಂದಾಗಿ ವೀರ ಅಭಿಮನ್ಯು ಎಂಬ ಯಕ್ಷಗಾನದಲ್ಲಿ ಕೂಡ ಸುಭದ್ರ ಪಾತ್ರೆಯನ್ನು ಮಾಡಿದೆ. ಆಗ ಎನ್ಆರ್ ಕಾಲೋನಿಯಲ್ಲಿ ಆ ಯಕ್ಷಗಾನ ನಡೀತಾ ಇತ್ತು. ಗುರುಗಳಿಗೆ ಹೋಗಿ ಕೇಳಿಕೊಂಡೆ ನಾವು ಬರಬೇಕಂತ. ಆದರೆ ಅವರಿಗೆ ಅಂದು ಬೇರೆ ಕಾರ್ಯಕ್ರಮದಿಂದಾಗಿ ಬರ್ಲಿಕ್ಕೆ ಆಗ್ಲಿಲ್ಲ. ಅವರು ಒಂದು ಮಾತು ಹೇಳಿದ್ರು, ಬೇರೆ ಎಲ್ಲಿಯಾದ್ರೂ ಕಾರ್ಯಕ್ರಮ ಇದ್ದು ನನಗೆ ತಿಳಿಸು, ಖಂಡಿತ ಬಂದು ನೋಡ್ತೇನೆ ಅಂತ. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ತುಮಕೂರಿನ ಕೃಷ್ಣ ಮಂದಿರದಲ್ಲಿ ನಮ್ಮ ಯಕ್ಷಗಾನ ಕಾರ್ಯಕ್ರಮ ಇತ್ತು. ಗುರುಗಳು ಅವರು ತುಮಕೂರಿಗೆ ಬರುವರಿದ್ರು. ಅಲ್ಲಿ ವಾರ್ಷಿಕೋತ್ಸವ ಸಂದರ್ಭ. ಆ ಸಮಯದಲ್ಲಿ ಹೇಳಿದರು, ಖಂಡಿತ ಇವತ್ತು ಸಂಜೆ ನಾನು ಇಲ್ಲೇ ಇದ್ದು ನಿಮ್ಮ ಯಕ್ಷಗಾನ ನೋಡಿಕೊಂಡು ನಾನು ಬೆಂಗಳೂರಿಗೆ ಹೋಗ್ತೇನೆ ಅಂತ. ಆದ್ರೆ ನಮಗೆ ಅವರಿಗೆ ನಮ್ಮ ಯಕ್ಷಗಾನ ತೋರಿಸೋ ನಮಗೆ ಯೋಗ್ಯ ಬೇಕು. ಆ ದಿವಸ ಏನಾಯ್ತು ಅಂದ್ರೆ, ಅಕಸ್ಮಾತ್ ಆಗಿ ಅಂದಿನ ಮುಖ್ಯಮಂತ್ರಿ ಆದಂತ ಕುಮಾರಸ್ವಾಮಿ ಅವರು ಉಡುಪಿಗೆ ಅನಿರೀಕ್ಷಿತವಾಗಿ ಬರೋರು. ಕೂಡಲೇ ಗುರುಗಳಿಗೆ ಭಿಕ್ಷೆಯನ್ನು ಮುಗಿಸಿ ಕೂಡಲೇ ಉಡುಪಿಗೆ ಹೋಗಬೇಕಾಯಿತು ವಿಮಾನದಲ್ಲಿ. ಆದ್ರಿಂದಾಗಿ ಅಂದು ಸಂಜೆ ನಡೆದ ವೀರ ಅಭಿಮನ್ಯು ಯಕ್ಷಗಾನ ನೋಡ್ಲಿಕ್ಕೆ ಗುರುಗಳಿಗೆ ಆಗ್ಲಿಲ್ಲ. ಪುನಃ ಮತ್ತು ಇನ್ನೊಮ್ಮೆ ಭೇಟಿಯಾದಾಗ ಹೇಳಿದರು, ಇನ್ನೊಮ್ಮೆ ಎಲ್ಲಿಯಾದ್ರೂ ಪ್ರದರ್ಶನ ಆದ್ರೆ ಖಂಡಿತ
ನಿನ್ನ ಯಕ್ಷಗಾನ ನೋಡ್ತೀನಂತ. ಆದ್ರೆ ನನಗೆ ಆ ಯಕ್ಷಗಾನವನ್ನು ತೋರಿಸುವ ನನ್ನ ಭಾಗ್ಯ ನನ್ನ ತಂದೆ ಇಲ್ಲ. ಅದೊಂದು ನನ್ನ ಮನಸ್ಸಿನಲ್ಲಿ ಇನ್ನೂ ಕೂಡ ಕೊರಗು ಇದೆ. ಆದ್ರೂ ಕೂಡ ಗುರುಗಳು ಮೆಚ್ಚಿದ್ದಾರಲ್ಲ ಅಂತ ಹೇಳೋದೇ ನನಗೆ ಸಂತೋಷದ ವಿಷಯ. ಇನ್ನು 1977ನೇ ಇಸ್ವಿ ನಾನು ಸೆಂಟ್ರಲ್ ಜೈಲಿಗೆ ಹೋಗಿದ್ದೆ. ಭಯ ಪಡಬೇಡಿ, ನಾನೇನು ಅಪರಾಧವನ್ನು ಮಾಡಲಿಲ್ಲ. ಆದ್ರೂ ಕೂಡ ಸೆಂಟ್ರಲ್ ಜೈಲಿಗೆ ಹೋದೆ. ಯಾತಕ್ಕೆ ಅಂದ್ರೆ ಅಪರಾಧ ಮಾಡಿ ಅಲ್ಲ, ಗುರುಗಳು ಕೂಡ ಬಂದಿದ್ರು ಸೆಂಟ್ರಲ್ ಜೈಲಿಗೆ, ಅವರು ಕೂಡ ಅಪರಾಧ ಮಾಡಿ ಅಲ್ಲ. 1977 ಇಸ್ವಿಯಲ್ಲಿ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದರು. ಆ ಸಂದರ್ಭದಲ್ಲಿ ಅನೇಕ ವಿರೋಧ ಪಕ್ಷದ ನಾಯಕರನ್ನು, ವಿಶ್ವ ಹಿಂದೂ ಪರಿಷತ್ತಿನ ಹಿರಿಯ ಅಧಿಕಾರಿಗಳ ನಾಯಕರನ್ನು, ಹಾಗೆ RSS ಪ್ರಮುಖರನ್ನು ಕೂಡ ಜೈಲಿನಲ್ಲಿ ಬಂಧಿಸಿ ಇಟ್ಟಿದ್ದರು. ಅವರಿಗೆ ಹೊರಗಿನ ಪ್ರಪಂಚ ಯಾವುದು ಗೊತ್ತಿರುವುದಿಲ್ಲ. ಅವರನ್ನು ಭೇಟಿ ಮಾಡಬೇಕು, ದೇಶದ ಪರಿಸ್ಥಿತಿಯನ್ನು ತಿಳಿಸಬೇಕೆಂಬ ಉದ್ದೇಶದಿಂದಾಗಿ ಗುರುಗಳಿಗೆ ಸೆಂಟ್ರಲ್ ಜೈಲಲ್ಲಿ ಹೋಗಿ ಅವರನ್ನು ಮಾತನಾಡಿಸಬೇಕಾಯಿತು, ಅವರಿಗೆ ಸಾಂತ್ವನ ಹೇಳಬೇಕಾಯಿತು. ಆದರೆ ಸರ್ಕಾರ ನೀತಿ ಬಹಳ ಕಠಿಣವಾಯಿತು. ಗುರುಗಳು ಒಂದು ಉಪಾಯ ಮಾಡಿದರು. ಅಂದು ದೀಪಾವಳಿಯಿಂದಾಗಿ ಗುರುಗಳು ಬೆಂಗಳೂರಿನಲ್ಲಿದ್ದರು. ಒಂದು ವಾರ ಮೊದಲನೇ ಜೈಲಿನ ಅಧಿಕಾರಿಗಳಿಗೆ ಸೂಚನೆ ನೀಡಿದರು, ನಾವು ದೀಪಾವಳಿ ದಿವಸ ಎಲ್ಲ ಕೈದಿಗಳಿಗೆ ಸಿಹಿಯನ್ನು ತರುತ್ತೇವೆ, ಜೊತೆಗೆ ವೆಂಕಟೇಶ್ವರ ಫೋಟೋವನ್ನು ಕೊಟ್ಟು ಅವರಿಗೆ ಆಶೀರ್ವಾದ ಮಾಡ್ತೇವೆ ಎಂದು ಕೇಳಿಕೊಂಡ್ರು. ಆಗ ಜೈಲು ಅಧಿಕಾರಿ ಒಪ್ಪಿಕೊಂಡ್ರು. ಅದರಂತೆ ದೀಪಾವಳಿ ದಿವಸ ಇಲ್ಲಿ ಅಭ್ಯಂಜನ ಸ್ನಾನವನ್ನು ಮುಗಿಸಿ ಗುರುಗಳ ಜೊತೆಗೆ ನಾನು ಕೂಡ ಹೊರಟೆ. ಒಂದು 10,000 ಮೈಸೂರು ಪಾಕ್ ತುಂಡನ್ನು ಹಾಗೆ ವೆಂಕಟೇಶ್ವರ ಫೋಟೋವನ್ನು ಇಟ್ಟುಕೊಂಡು ಗುರುಗಳ ಕಾರ್ಯದ ಜೊತೆಗೆ ನಾನು ಸೆಂಟ್ರಲ್ ಜೈಲಿಗೆ ಹೋದೆ. ಅಲ್ಲಿ ದ್ವಾರದಲ್ಲಿ ಜೈಲಿನ ಹಿರಿಯ ಅಧಿಕಾರಿಗಳು ಸ್ವಾಗತ ಮಾಡಿದರು. ಜೈಲಿನ ಅಧಿಕಾರಿ ವರ್ಗದವರು ಇಡೀ ಸೆಂಟ್ರಲ್ ಜೈಲಿನ ಯಾವ ವಿಭಾಗ ಇತ್ತು, ಮಹಿಳಾ ವಿಭಾಗ, ಮತ್ತೆ ಮರಣದಂಡನೆ ಆಗುವ ಒಂದು ವಿಭಾಗ, ಬಾಲ ಕೈದಿಗಳು, ರಾಜಕಾರಣಿ ಕೈದಿಗಳು, ಹೀಗೆ ಬೇರೆ ಬೇರೆ ವಿಭಾಗವಿದೆ. ಸುಮಾರು 20 ಎಕರೆ ದೊಡ್ಡದಾದ ಆ ಸೆಂಟ್ರಲ್ ಜೈಲಿನಲ್ಲಿ ನಮಗೆ ನೋಡುವ ಅವಕಾಶ ಇತ್ತು. ನಾವೇ ಹೋಗುವುದಾಗಿದ್ರೆ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ನಾವು ಏನಾದ್ರೂ ಕ್ರಿಮಿನಲ್ ಕೇಸ್ ಮಾಡಬೇಕಾಗಿತ್ತು. ಆದ್ರೆ ಗುರುಗಳ ಜೊತೆ ಹೋದಿಂದಾಗಿ ಗುರುಗಳು ಎಲ್ಲಾ ಕೈದಿಗಳಿಗೂ ಕೂಡ ತಾವೇ ಸ್ವತಃ ಆ ಮೈಸೂರು ಪಾಕನ್ನು ಕೊಟ್ಟು ವೆಂಕಟೇಶ್ವರ ಫೋಟೋ ಕೊಟ್ಟು ಅನುಗ್ರಹ ಮಾಡಿದ್ರು. ನಂತರ ಜೈಲಿನ ದೊಡ್ಡ ಸಭಾಂಗಣ, ಅಲ್ಲಿ 100 ಕೈದಿಗಳನ್ನು ಸೇರಿಸಿ ಗುರುಗಳು ಒಂದು ಉಪದೇಶವನ್ನು ಮಾಡಿದ್ರು, ಅನುಗ್ರಹ ವಚನ ಮಾಡಿದ್ರು. ಕೈದಿಗಳಿಗೆ ಒಂದು ಸಾಂತ್ವನ ವಚನ ಹೇಳಿದರು, ನೀವೇನು ತಪ್ಪು ಮಾಡಿದ್ದೀರಿ ಅದಕ್ಕೆ ಇವಾಗ ಪ್ರಾಯಶ್ಚಿತ್ತವನ್ನು ಮಾಡ್ಕೊಳ್ತಾ ಇದ್ದೀರಿ, ಖಂಡಿತವಾಗಿ ಭಗವಂತ ನಿಮ್ಮನ್ನು ಅನುಗ್ರಹ ಮಾಡ್ತಾನೆ ಎಂದುಕೊಂಡು ಅವರಿಗೆ ಸಾಂತ್ವನ ನುಡಿಯನ್ನು ನುಡಿದರು. ಈ ರೀತಿಯಾಗಿ ನಾನು ಇಡೀ ಸೆಂಟ್ರಲ್ ಜೈಲ್ ನೋಡುವಂತ ನನಗೆ ಅವಕಾಶ ಇತ್ತು. ಇದು ಕೂಡ ಜೀವನದಲ್ಲಿ ದೊಡ್ಡ ಸುವರ್ಣ ಅವಕಾಶ ಎಂದು ನನ್ನ ಮನಸ್ಸಿನಲ್ಲಿ ಭಾವನೆ. ಇನ್ನು 1978 ಇಸ್ವಿಯಲ್ಲಿ ಗುರುಗಳು ಬದರಿಯಲ್ಲಿ ಅನಂತ ಮಠದ ಶಂಕುಸ್ಥಾಪನೆ ಕಾರ್ಯಕ್ರಮ ಇತ್ತು. ಹಾಗೆ ವಿದ್ಯಾಪೀಠದ ವಿದ್ಯಾರ್ಥಿಗಳ ಸುಧಾಮಗಳ ಕಾರ್ಯಕ್ರಮ ಇತ್ತು. ಅಂದಿನ ವಿದ್ಯಾರ್ಥಿಗಳು ಯಾರೆಂದ್ರೆ ಸಕ್ರಿ ರಾಘವೇಂದ್ರಾಚಾರ್ಯರು, ಹರಿದಾಸ ಭಟ್ಟರು, ಗುರುಪ್ರಸಾದ ಆಚಾರ್ಯರು, ಗುರುರಾಜ ಗುಡಿಯವರು ಅಂದಿನ ಸುಧಾ ವಿದ್ಯಾರ್ಥಿಗಳು. ಅವರ ಸುಧಾಮಂಗಳ ಮಹೋತ್ಸವ ಬದರಿಯಲ್ಲಿ ಇತ್ತು. ಹಾಗೆ ಶಂಕುಸ್ಥಾಪನೆ ಕಾರ್ಯಕ್ರಮ ಇತ್ತು. ಅದಕ್ಕಾಗಿ ಬೆಂಗಳೂರಿಂದ ಸುಮಾರು 400ಕ್ಕೂ ಮಿಕ್ಕಿ ಯಾತ್ರಿಗಳು ಹೊರಟಿದ್ದರು. ಗುರುಗಳು ಕಾರ್ಯದಲ್ಲಿ ಹೊರಟಿದ್ದರು. ಆದರೆ ವಿದ್ಯಾಪೀಠದ ಯಾವ ವಿದ್ಯಾರ್ಥಿಗಳಿಗೂ ಕೂಡ ಬದರಿಗೆ ಹೋಗಲಿಕ್ಕೆ ಅವಕಾಶ ಇತ್ತಿಲ್ಲ. ಗುರುಗಳು ಇಲ್ಲಿ ಆಜ್ಞೆ ಮಾಡಿದ್ರು. ಹಾಗೆ ಪ್ರಾಂಶುಪಾಲರು ಕೂಡ ಯಾರು ಹೋಗಬಾರದೆಂದು ಅಪ್ಪಣೆ ಮಾಡಿದ್ರು. ಆದರೆ ನನಗೆ ಆ ಬದ್ರಿಯ ಸಮಾರಂಭ ನೋಡಬೇಕೆಂದು ಬಹಳ ಆಸೆ ಇತ್ತು. ನಾನು ಏನ್ ಮಾಡಿದೆ ಹೇಳಿದ್ರೆ, ಒಂದು ತಪ್ಪು ಮಾಡಿ ಪ್ರಾಂಶುಪಾಲರಿಗೆ ತಿಳಿಸದೇನೆ ಇಲ್ಲಿಂದ ನೇರವಾಗಿ ಕಡಿಯಾಳಿ ವಾದರಾಜ ಉಪಾಧ್ಯಾಯರ ಮುಖಾಂತರ ಒಟ್ಟಿಗೆ ಹರಿದ್ವಾರ ತಲುಪಿದೆ. ಅಂದು ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ ಗುರುಗಳು ಮತ್ತೆ ಸುಮಾರು 10-15 ಬಸ್ಸಿನ ಜೊತೆಗೆ ಬದಲಿಗೆ ಹೊರಡವರಿದ್ರು. ಗುರುಗಳ ಪೂಜೆ ಆಯಿತು. ಪೂಜೆ ಆದ ಮೇಲೆ ಎಲ್ಲರಿಗೂ ಕೂಡ ಭಕ್ತರಿಗೆ ತೀರ್ಥವನ್ನು ಕೊಡ್ತಾ ಇದ್ರು. ನಾನು ಹೇಗೆ ಗುರುಗಳ ಮುಖವನ್ನು ತೋರಿಸುವುದು ಭಯವಿತ್ತು. ಆ ಭಯದಿಂದಲೇ ಗುರುಗಳ ದರ್ಶನ ಮಾಡಲೇಬೇಕಾಯಿತು. ಯಾಕೆಂದ್ರೆ
ಹೇಗಾದ್ರೂ ಕೂಡ ಗೊತ್ತಾಗುತ್ತೆ. ಅವರಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಬಹಳ ಭಯದಿಂದ ಗುರುಗಳ ಎದುರು ಹೋಗಿ ತೀರ್ಥವನ್ನು ಕೊಡಲಿಕ್ಕೆ ಕೇಳಿಕೊಂಡೆ. ನನ್ನನ್ನು ನೋಡಿದ ಕೂಡಲೇ ಗುರುಗಳು ಹೇಳಿದ ಮಾತು ಇಂದು ಜ್ಞಾಪಕ ಬರುತ್ತೆ. ನೀನು ಹೇಗೆ ಬಂದಿ? ನಿನಗೇನು ತೊಂದರೆ ಆಯ್ತಾ? ನೀನು ಏನು ಬೇಸರಿಸಬೇಡ, ಅನಂತರಸರು ಇದ್ದಾರೆ ವ್ಯವಸ್ಥಾಪಕರು, ಅವರ ಮುಖಾಂತರ ಹೇಳಿ ನಿನಗೆ ಬಸ್ಸಿನ ವ್ಯವಸ್ಥೆ ಮಾಡ್ತೀನಿ. ಬರುವಾಗ ನನ್ನ ಜೊತೆಗೆ ಕಾರಿನಲ್ಲಿ ವಾಪಸ್ಸು ಬೆಂಗಳೂರಿಗೆ ಬರಬಹುದು, ನೀನು ಭಯಪಡಬೇಡ ಅಂತ ಹೇಳಿದ್ರು. ಅಂತೂ ನಾನು ಒಂದು ಕ್ಷಣದಲ್ಲಿ ನನಗೇನೋ ಒಂದು ಭಯ ಇತ್ತು, ಅದೆಲ್ಲ ನಿವಾರಣೆ ಆಯಿತು. ಎಂತಹ ಕಾರುಣ್ಯ ಗುರುಗಳದ್ದು! ಆ ಗುರುಗಳ ಕಾರುಣ್ಯದಿಂದಾಗಿ 1978 ಇಸ್ವಿಯಲ್ಲಿ ಆ ಬದರಿಯ ದರ್ಶನವಾಯಿತು. ಸುಧಾಮಂಗಳ, ಅನಂತವನದ ಶಿಲಾನ್ಯಾಸ ಪೂಜೆ, ವ್ಯಾಸಗುಹೆಯ ದರ್ಶನ ಎಲ್ಲ ಗುರುಗಳಿಂದ ಅನುಗ್ರಹದಿಂದ ನಡೆಯಿತು. ಹಾಗೆ ಪ್ರತಿ ದಿವಸವೂ ಕೂಡ ಗುರುಗಳು ಅಲಕಾನಂದ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ರು. ನಾನು ಕೂಡ ಅವರ ಜೊತೆ ಹೋಗಿ ಸ್ನಾನವನ್ನು ಮಾಡಿದೆ. ಅಂತಹ ದೊಡ್ಡ ಪುಣ್ಯವನ್ನ ಕೊಟ್ಟವರು ನಮ್ಮ ಗುರುಗಳು. ಬರುವಾಗ ಗುರುಗಳ ಜೊತೆಗೆ ದಿಲ್ಲಿಗೆ ಬಂದು ದಿಲ್ಲಿಯಲ್ಲಿ ಒಂದು 3 ದಿವಸ ವಾಸ್ತವ್ಯ ಹೂಡಿ ನಂತರ ಕುರುಕ್ಷೇತ್ರಕ್ಕೂ ಕರೆದುಕೊಂಡು ಹೋದ್ರು. ನಂತರ ಗುರುಗಳ ಜೊತೆಗೆ ನೇರವಾಗಿ ಬೆಂಗಳೂರು ತಲುಪಿದೆ. ಅಂತೂ ವಿದ್ಯಾರ್ಥಿ ಜೀವನದಲ್ಲಿ ಒಂದು ತಪ್ಪು ಮಾಡಿದೆ, ಆದರೆ ಗುರುಗಳ ಕಾರುಣ್ಯದಿಂದಾಗಿ ನನಗೆ ಬದ್ರಿನಾರಾಯಣ ದರ್ಶನ ಕೊಡುವಾಯಿತು. ಅವರ ಕಾರುಣ್ಯವನ್ನ ಇಂದೂ ಕೂಡ ನಾನು ಸ್ಮರಿಸುತ್ತೇನೆ. ಇನ್ನು ವಿದ್ಯಾಪೀಠದ ಕೊನೆಯ ಹಂತ ಸುಧಾಪಾಠ 2 ವರ್ಷ ಸಂಚಾರ 1979-80 ಇಸ್ವಿ. ಆ ಸಂಚಾರದಲ್ಲಿ ನಾವು 10-15 ವಿದ್ಯಾರ್ಥಿಗಳು ಇದ್ದೀವಿ. ಸಂಚಾರ ಮಾಡುವಾಗ ಮಧ್ಯೆ ಗುರುಗಳಿಗೆ ಮುಂಬೈ, ದಿಲ್ಲಿ, ಹೈದರಾಬಾದ್, ಮಂಗಳೂರು ಹೀಗೆ ಕಾರ್ಯಕ್ರಮ ವಿಪರೀತ ಒತ್ತಡದಿಂದಾಗಿ ಇರುವುದರಿಂದಾಗಿ ಗುರುಗಳು ವಿಮಾನದಲ್ಲಿ ಸಂಚಾರ ಮಾಡ್ತಾ ಇದ್ರು. ಪ್ರತಿ ಸಲವೂ ಕೂಡ ಒಬ್ಬೊಬ್ಬ ವಿದ್ಯಾರ್ಥಿಯನ್ನ ಅವರು ಕರೆದುಕೊಂಡು ಹೋಗ್ತಾ ಇದ್ರು. ಅವರಿಗೆ ವಾತ್ಸಲ್ಯ, ತಂದೆಗೆ ಹೇಗೆ ಮಕ್ಕಳನ್ನು ಕರೆದುಕೊಂಡು ಪ್ರೇಕ್ಷಣೀಯ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಸಂತೋಷ ಪಡ್ತಾರೋ ಅದೇ ರೀತಿ ಗುರುಗಳಿಗೆ ಕೂಡ ನಮ್ಮ ಮಕ್ಕಳು ವಿಮಾನಯಾನ ಸುಖವನ್ನು ನೋಡಬೇಕು, ಅದರ ಅನುಭವ ಪಡೆಯಬೇಕು ಉದ್ದೇಶದಿಂದಾಗಿ ಪ್ರತಿ ಬಾರಿಯೂ ಕೂಡ ವಿಮಾನಯಾನ ಹೋಗುವಾಗ ಒಬ್ಬೊಬ್ಬ ವಿದ್ಯಾರ್ಥಿಯನ್ನು ಕರೆದುಕೊಂಡು ಹೋಗ್ತಾ ಇದ್ರು. ನನ್ನ ಸಭೆಯು ಬಂತು, ನನಗೆ ಬಹಳ ಸಂತೋಷ ಆಯಿತು. ಜೀವನದಲ್ಲಿ ಪ್ರಥಮ ಬಾರಿಗೆ ವಿಮಾನಯಾನ ಪ್ರಯಾಣ. ಅಂದು ತುಮಕೂರಿನಲ್ಲಿ ಹಿಂದೂ ಸಮಾಜೋತ್ಸವ. ಸಾಯಂಕಾಲ 6 ಗಂಟೆಗೆ ಸರಿಯಾಗಿ ಗುರುಗಳಲ್ಲಿ ಇರಬೇಕಾಗಿತ್ತು. ಗುರುಗಳು ಆವತ್ತು ಕಾರ್ಕಳದಲ್ಲಿದ್ದರು. ಬೆಳಿಗ್ಗೆ ಮಧ್ಯಾಹ್ನ ಭಿಕ್ಷೆ ಆಯಿತು. ಗುರುಗಳಿಗೆ 2:30 ಗಂಟೆಗೆ ವಿಮಾನಯಾನ ನಿಗದಿಯಾಗಿತ್ತು. 2:30 ಗಂಟೆ ಹೊರಟು ಬೆಂಗಳೂರಿಗೆ ಬಂದು ಬೆಂಗಳೂರು ನೇರವಾಗಿ ತುಮಕೂರಿಗೆ ಹೋಗುವ ಒಂದು ವ್ಯವಸ್ಥೆ ಇತ್ತು. ಅದರಂತೆ ಕಾರ್ಕಳದಲ್ಲಿ ಭಿಕ್ಷೆ ಆಯಿತು. ಆದರೆ ಗುರುಗಳು ಇದ್ಮೇಲೆ ನಿತ್ಯೋತ್ಸವ, ಸಾವಿರಾರು ಜನರು, ಅವರಿಗೆ ಮಂತ್ರಾಕ್ಷರ ಕೊಡುವುದು ಎಲ್ಲೂ ಬಹಳವಾದ ಅಧಿಕವಾದಿಂದಾಗಿ ನಮ್ಮ ಸಮಯ ತಕ್ಕಂತೆ ಅಲ್ಲಿ ಹೋಗಲಿಕ್ಕೆ ಆಗಲಿಲ್ಲ. ಆದರೂ ಕೂಡ ಅವಸರದಿಂದಾಗಿ ನಮ್ಮ ಕಾರಿನಲ್ಲಿ ಮುಂದುಗಡೆ ಗುಂಡಾಚಾರ್ಯರು ದಿವಾಂಗ ಕೂತಿದ್ರು, ಹಿಂದುಗಡೆ ಗುರುಗಳು, ಪಕ್ಕದಲ್ಲಿ ನಾನು ಕುಳಿತುಕೊಂಡಿದ್ದೆ. ಆ ಸಮಯದಲ್ಲಿ ಮೆಡ್ರಾಸಿನ ನಾರಾಯಣದಾಸರು ಒಂದು ಕಾರು ಕೊಟ್ಟಿದ್ರು, ತಮಿಳುನಾಡಿನ ಒಬ್ಬ ಡ್ರೈವರು. ಅಂತೂ ಬಹಳ ವೇಗವಾಗಿ ಆ ಚಾಲಕ ಕಾರನ್ನು ಬಿಟ್ಟ. ಇನ್ನೇನು ಏರ್ಪೋರ್ಟ್ ಹತ್ರ ಬರುವಾಗ ಕಾರಿನ ನಿಯಂತ್ರಣ ತಪ್ಪಿ ಹೋಯಿತು. ಕಾರು ಹೋಗಿ ಯಾವುದೋ ಒಂದು ಗೋಡೆಗೆ ಹೋಗಿ ನುಗ್ಗಿ ಡಿಕ್ಕಿ ಹೊಡೆಯಿತು. ಅದೃಷ್ಟವಶಾತ್ ಕಾರಿನ 2 ಮುಂದಿನ ಭಾಗ ಮಾತ್ರ ಕಿಚ್ಚುಳಿ ಆಯಿತು. ನಮಗೆ ಅಥವಾ ಗುರುಗಳಿಗೆ ಗುಂಡಾಚಿ ಯಾರಿಗೂ ಏನು ಗಾಯ ಆಗಿಲ್ಲ. ಪುನಃ ವಾಪಸ್ಸು ಏರ್ಪೋರ್ಟ್ಗೆ ಹೋಗಿ. ಆದ್ರೆ ನಾವು ನೋಡ್ತಾ ಇರುವಾಗಲೇ ವಿಮಾನ ದೂರದಿಂದ ಹೋಗ್ತಾನೆ ಇತ್ತು. ಬೆಂಗಳೂರಿಗೆ ಪ್ರಯಾಣ ಬೆಳೆಸಿತ್ತು. ಯಾಕೆಂದ್ರೆ 20 ನಿಮಿಷ ಲೇಟ್ ಆಯ್ತು, ತಡವಾಯಿತು. ಕೂಡಲೇ ಆ ಮುಖ್ಯಾಧಿಕಾರಿ ಬಂದು ಪ್ರಾರ್ಥನೆ ಮಾಡಿಕೊಂಡು, ಗುರುಗಳೇ, ಗಣ್ಯ ವ್ಯಕ್ತಿಗಳಿಗೋಸ್ಕರ ಸರ್ಕಾರ ಒಂದು ನಿಗದಿ ಮಾಡಿದ್ದು, ಇಷ್ಟು ನಿಮಿಷ ಕಾಯಬೇಕಂತ. ಅದು ನಿಗದಿಗಿಂತ ಜಾಸ್ತಿ ಹೊತ್ತಾಯಿತು. ಅನಿವಾರ್ಯವಾಗಿ ನಾನು ಅನುಮತಿ ಕೊಡಬೇಕಾಯಿತು. ವಿಮಾನ ಈಗ ತಾನೇ ಹೋಗಿತ್ತು ಅಂತ ಹೇಳಿದ್ರು. ಗುರುಗಳು ಬೇಸರಿಸಿಲ್ಲ. ಕೂಡಲೇ ಅವರಿಗೆ ಅನುಗ್ರಹ ಆಶೀರ್ವಾದ ಮಾಡಿದರು. ಕೂಡಲೇ ಗುರುಗಳು ಒಂದು ಪ್ಲಾನ್ ಮಾಡಿದರು. ಕೂಡಲೇ ಇಲ್ಲಿಂದನೇ ನೇರವಾಗಿ ಕಾರಿನಲ್ಲೇ ತುಮಕೂರಿಗೆ ಪ್ರಯಾಣ ಮಾಡುವ ಹೇಳಿದಾಗ ಆ ಚಾಲಕ ಸಮಯ ಸರಿಯಾಗಿ ಕೇವಲ ಒಂದು ಅರ್ಧ ಗಂಟೆ ವ್ಯತ್ಯಾಸವಾಗಿ ತುಮಕೂರಿಗೆ ಕರೆದುಕೊಂಡು ಹೋದರು. ತುಮಕೂರಿನಲ್ಲಿ ದೊಡ್ಡ ಹಿಂದೂ ಸಮಾಜೋತ್ಸವ, ಲಕ್ಷಾಂತರ ಮಂದಿ ಹಿಂದೂಗಳು ಸೇರಿದ್ದರು, 100 ಯತಿಗಳು ಸೇರಿದ್ದರು. ಅಂತಹ ದೊಡ್ಡ ಸಭೆಯಲ್ಲಿ
ಗುರುಗಳು ಅಧ್ಯಕ್ಷ ಭಾಷಣ ಮಾಡಿದರು. ಆ ಸಹಸ್ರಾರು ಹಿಂದೂಗಳಿಗೆ ತಮ್ಮ ಉದ್ಬೋಧಕ ಭಾಷಣದಿಂದಾಗಿ ಬಹಳ ಸಂತಸಗೊಂಡರು. ಅಂತೂ ನನಗೆ ಪ್ರಥಮ ಚುಂಬನೆ ದಂತಭಗ್ನಂ ಎಂಬಂತೆ ಪ್ರಥಮ ವಿಮಾನಯಾನೆ ದಂತಭಗ್ನ ಆಯಿತು. ಆ ದಂತಭಗ್ನ ಆಗಿಲ್ಲ, ಒಂದು ಭಗ್ನವಾಯಿತು. ಆದ್ರೂ ಕೂಡ ಸ್ವಾಮಿಗಳು ಹೇಳಿದ್ರು, ಮುಂದಿನ ಸಲ ನಿನ್ನನ್ನೇ ಕರ್ಕೊಂಡು ಹೋಗ್ತೀನಿ ಅಂತ. ಆಯ್ತು ಸ್ವಾಮಿ ಹೇಳಿದೆ. ಅಂತೂ ಅದಾದ ಮೇಲೆ ಒಂದು ತಿಂಗಳ ನಂತರ ಗುರುಗಳಿಗೆ ಬೆಂಗಳೂರಿಂದ ಹೈದರಾಬಾದ್ ಹೋಗುವ ಒಂದು ಕಾರ್ಯಕ್ರಮ ಇದೆ. ಅದು ಸಾಯಂಕಾಲ 4:15 ಗಂಟೆಗೆ HAL ಏರ್ಪೋರ್ಟ್ ಇಂದ ವಿಮಾನ ಹೊರಡುವುದು. ಇಲ್ಲಿ ಮಧ್ಯಾಹ್ನ ಭಿಕ್ಷೆಯನ್ನು ನಿಲ್ಲಿಸಿ 3 ಗಂಟೆಗೆ ಸರಿಯಾಗಿ ನಾನು ಗುರುಗಳ ಜೊತೆಗೆ ಹೊರಟೆ. ಆದ್ರೂ ಕೂಡ ಏನು ಮಾಡುದು, ಯಾವಾಗ ಅದೃಷ್ಟ ಬೇಕು. ಅದೃಷ್ಟ ಇಲ್ಲಿದ್ರೆ ನಾವು ಏನೇ ಪ್ರಯತ್ನ ಪಟ್ಟರೂ ಕೂಡ ಅದೃಷ್ಟ ಒಂದಿದ್ರೆ ಖಂಡಿತವಾಗಿ ಫಲ ಸಿಗುವುದಿಲ್ಲ. ಹೊರಟೆ, ಗುರುಗಳ ಜೊತೆ ಹೊರಟಾಗ ಏರ್ಪೋರ್ಟ್ ತಲುಪಿದೆವು. ಏರ್ಪೋರ್ಟ್ ತಲುಪಿ ಅದು ಸ್ವಲ್ಪ ಹೊತ್ತಿಗೆ ಅಲ್ಲಿ ಘೋಷಣೆ ಮಾಡಿದರು, ಹೈದರಾಬಾದ್ ವಿಮಾನ 4:30 ಹೊರಡುವ ಹೈದರಾಬಾದ್ ವಿಮಾನ ಕೆಟ್ಟು ಹೋಗಿದೆ. ಆಗ ಇನ್ನು 2 ಗಂಟೆಗೆ ವಿಳಂಬವಾಗಿ ಹೈದರಾಬಾದ್ ಹೊರಡುತ್ತದೆ ಅಂತೂ ಗುರುಗಳು ಏನ್ ಮಾಡಿದ್ರು, ಕೂಡಲೇ ವಾಪಸ್ ನಾವು ವಿದ್ಯಾಪೀಠ ಆಗ ಅಷ್ಟು ಟ್ರಾಫಿಕ್ ಇದ್ದಿಲ್ಲ, ನೇರವಾಗಿ ಸೀದಾ ವಿದ್ಯಾಪೀಠ ವಾಪಸ್ ಬಂದೆವು. ಗುರುಗಳು ಬಂದು ಸ್ನಾನ ಮಾಡಿ ತರ್ಪಣ ಎಲ್ಲ ಮುಗಿಸಿದ್ರು. ಪುನಃ ಮತ್ತೆ ಅಲ್ಲಿಂದ ದೂರವಾಣಿ ಮುಖಾಂತರ ವಿಚಾರಿಸಿದ. ಆಗ 7:15ಗೆ ವಿಮಾನ ಸಿದ್ಧ ಆಗುತ್ತೆ ಹೇಳಿದ್ರು. ನನಗೆ ಆ ವಿಮಾನ ಕೆಟ್ಟು ಒಂದು ಬಾರಿ ಒಳ್ಳೆದಾಯಿತು. ಯಾಕೆ ಹೇಳಿದ್ರೆ ಮಂಗಳೂರಿಂದ ಬೆಂಗಳೂರಿಗೆ ಬರುವ ವಿಮಾನ ಚಿಕ್ಕದು. ಇಲ್ಲಿ ಹೈದರಾಬಾದಿಂದ ಬೆಂಗಳೂರಿಂದ ಹೈದರಾಬಾದ್ ಹೋಗುವ ವಿಮಾನ ಬಹಳ ದೊಡ್ಡದು. ಅದು ಏರ್ ಬಸ್. ಕೇವಲ 2-3 ತಿಂಗಳು ಆಯಿತು ಅಷ್ಟೇ ಭಾರತಕ್ಕೆ ಹೊಸ ವಿಮಾನವನ್ನು ಪರಿಚಯಿಸಿದ್ದು ಗೌರ್ಮೆಂಟ್. ಆ ಏರ್ ಬಸ್ ನಲ್ಲಿ ನಾನು ಗುರುಗಳ ಜೊತೆ ಪ್ರಯಾಣ ಮಾಡಿದೆ. ಅದು ಹೈದರಾಬಾದ್ ಲ್ಯಾಂಡ್ ಆಗಿ ನಂತರ ದಿಲ್ಲಿ ಹೋಗುವ ವಿಮಾನ. ಅಂತೂ ಗುರುಗಳ ಜೊತೆಗೆ ದೊಡ್ಡ ವಿಮಾನದಲ್ಲಿ ಹೋಗುವ ದೊಡ್ಡ ಭಾಗ್ಯ ನನಗೆ ದೊರೆಯಿತು. ಗುರುಗಳು ಆ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಗುವ ಸಮಯದಲ್ಲಿ ಆ ಹೈದರಾಬಾದ್ ಪಟ್ಟವನ್ನು ನೋಡಿ ಹೇಳ್ತಾ ಇದ್ರು, ನೋಡು ಎಷ್ಟು ಚೆನ್ನಾಗಿದೆ ಅಂತ. ಈ ರೀತಿಯಾಗಿ ತಂದೆಗೆ ಹೇಗೆ ಮಕ್ಕಳ ಮೇಲೆ ಪ್ರೀತಿ ಇತ್ತು ಅಷ್ಟು ಪ್ರೀತಿಯನ್ನ ನಮ್ಮ ಮೇಲೆ ಮಾಡಿದ್ದಾರೆ. ಅಂತಹ ಮಹಾ ಯತಿಗಳು ನಮ್ಮ ಗುರುಗಳು. ವಿದ್ಯಾಪೀಠದಲ್ಲಿ ನಂತರ ಸುಧಾಮಂಗಲ ಆದ ಮೇಲೆ ನಾನು ಅರೈನ ಒಂದು ಖಾಸಗಿ ಸಂಸ್ಥೆಯಲ್ಲಿ ಶಿಕ್ಷಕ ವೃತ್ತಿಯನ್ನು ಆರಂಭಿಸಿದೆ. ನಂತರ 15 ವರ್ಷ ನಂತರ ಪುನಃ ವಾಪಸ್ಸು ವಿದ್ಯಾಪೀಠದಲ್ಲಿ ನನಗೆ ಶಿಕ್ಷಕ ವೃತ್ತಿ ದೊರೆಯಿತು. ಅದು ಗುರುಗಳ ಮುಖಾಂತರ ದೊರೆಯಿತು, ಅವರ ಅನುಗ್ರಹದಿಂದ ನಡೆಯಿತು ಎಂದು ಹೇಳಿಕೊಂಡು ನಾನು ಭಾವಿಸ್ತಾ ಇದ್ದೀನಿ. ಇನ್ನು ಗುರುಗಳು ಎಂತಹ ಶಿಷ್ಯ ವಾತ್ಸಲ್ಯವನ್ನು ತೋರಿಸ್ತಾ ಇದ್ದಾರೆ ಇನ್ನೊಂದು 2 ಘಟನೆ ಹೇಳ್ತಾ ಇದ್ವಿ. ಒಮ್ಮೆ ನೀಲಾವರದಲ್ಲಿ ಗುರುಗಳಿಗೆ ಭಿಕ್ಷೆ, ಇತ್ತೀಚೆಗೆ ಒಂದು 10 ವರ್ಷ ಹಿಂದೆ ನೀಲಾವರದಲ್ಲಿ ಭಿಕ್ಷೆ ಮುಗಿಸಿಕೊಂಡು ಗುರುಗಳು ಹುಬ್ಬಳ್ಳಿಗೆ ಹೋಗ್ಬೇಕಾಗಿದ್ರೆ ನಮ್ಮ ಮನೆ ರಾಷ್ಟ್ರೀಯ ಹೆದ್ದಾರಿಯಿಂದ ಎದುರುಗಡೆಯಿಂದ ಹೋಗ್ಬೇಕು. ಗುರು 11 ಗಂಟೆ ಹೊರಟಿದ್ದಾರೆ. 12 ಗಂಟೆ ಅಷ್ಟು ಹೊತ್ತಿಗೆ ನನಗೆ ಫೋನ್ ಬಂತು ಪೆರಂಪಳ್ಳಿಯಿಂದ, ಗುರು ನಿಮ್ಮನೆಗೆ ಬರ್ತಾ ಇದ್ದಾರೆ, ಊರಲ್ಲಿ ಕೈಕಾಲು ತೊಳ್ಕೊಳ್ಬೇಕಂತ. ಕುಂಬಾಶಿ ಅಂತ ಬಂದಿದ್ದಾರೆ, ಪೆರಂಪಳ್ಳಿಗೆ ನಮ್ಮನೆಗೆ ಗೊತ್ತಾಗುದಿಲ್ಲ. ನಾ ಹೇಳಿದೆ ಅಲ್ಲಿ ನಾಗದೇವರು ಬಡ ಇದೆ ಅಂತ. ಕೂಡಲೇ ಗುರುಗಳು ಗುರುತ್ವನ ಅವರೇ ಹಿಡಿದುಕೊಂಡು ನೇರವಾಗಿ ಆ ರಾಷ್ಟ್ರೀಯ ಹೆದ್ದಾರಿಯಿಂದಾಗಿ ನೇರವಾಗಿ ನಮ್ಮನೆಗೆ ಹೋದ್ರು. ಮನೆಯಲ್ಲಿ ಯಾರೂ ಇದ್ದಿಲ್ಲ, ನನ್ನ ತಮ್ಮ ಮಾತ್ರ ಇದ್ದ. ಗುರುಗಳು ಅಲ್ಲಿ ಕೈಕಾಲು ತೊಳೆದುಕೊಂಡು ಅವನಿಗೆ ಮಂತ್ರಾಕ್ಷ ಕೊಟ್ಟು ಮುಂದೆ ಪ್ರಯಾಣ ಮಾಡಿದ್ರು. ಯಾಕೆ ಹೇಳ್ತಾ ಇದೆ ಅಂದ್ರೆ, ವಾಸ್ತವಿಕವಾಗಿ ನಮ್ಮ ಮನೆಯ ಹಿಂದೆನೆ ಕುಂಬಾಶಿ ಎಂಬ ಪ್ರಸಿದ್ಧ ಕ್ಷೇತ್ರ. ಅಲ್ಲಿ ಕೂಡ ಬೇಕಾಷ್ಟು ಗಣ್ಯರಿದ್ದಾರೆ, ದೇವಸ್ಥಾನವಿದೆ, ಛತ್ರ ಇದೆ, ಎಲ್ಲ ಇದೆ. ಅಲ್ಲೇ ಕೈಕಾಲು ತೊಳ್ಕೊಳ್ಬಹುದಾಯ್ತು. ಆದರೆ ಗುರುಗಳು ಮಾತ್ರ ಪೆರಂಪಳ್ಳಿಗೆ ಜೋರು ಮಾಡಿ ಹೇಳ್ತಾ ಇದ್ದಾರೆ, ಗೋಪಾಡಿ ಮನೆಗೆ ಹೋಗ್ಬೇಕು ಅಂತ. ಅಂದು ಅಷ್ಟ ನಮ್ಮ ಶಿಷ್ಯನ ಮೇಲೆ ಇಷ್ಟು ವಾತ್ಸಲ್ಯ, ಶಿಷ್ಯನ ಮನೆಗೆ ಹೋಗಿ ಕೈಕಾಲು ತಗೊಳ್ಬೇಕಂತ ಅವ್ರಿಗೆ ಅಷ್ಟು ಪ್ರೀತಿ. ಅದೇ ರೀತಿ ಗುರುಗಳು ನಮ್ಮನೆ ಒಂದು ಆಶೀರ್ವಾದ ಮಾಡಿ ಮುಂದೆ ಪ್ರಯಾಣ ಮಾಡ್ತಾರೆ. ಇನ್ನೊಂದು ಹೇಳುದಾದ್ರೆ, ಯಾವಾಗಲೂ ನನ್ನನ್ನು ಗೋಪಾಡಿಯನ್ನೇ ಕರಿತಾ ಇದ್ರು. ಅವ್ರ ಹೆಸರು ನನ್ನ ಹೆಸರು ಕೂಡ ಅವರಿಗೆ ಗೊತ್ತುಂಟ ಇದ್ರು, ನನ್ನ ಊರಿನ ಹೆಸರನ್ನೇ ಕರಿತಾ ಇದ್ರು. ಇನ್ನೊಮ್ಮೆ ಇದೇ ರೀತಿ ಒಂದು ಅನುಭವ ಆಯಿತು. ಅದು ಕೂಡ ಇನ್ನು 5-6 ವರ್ಷ ಹಿಂದೆ ನಾನು ಬೇಸಿಗೆ ರಜೆಯಲ್ಲಿ ಊರಿಗೆ ಹೋಗಿದ್ದೆ. ನಮ್ಮ ಊರಿಂದ ಸ್ವಲ್ಪ ದೂರದಲ್ಲಿ ಹಂಗಳೂರು ಎಂಬ ಗ್ರಾಮ. ಆ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿಯಿಂದಾಗಿ ಆ ಗ್ರಾಮಕ್ಕೆ ಒಂದು ಓಣಿ ಇದೆ. ಓಣಿಯಲ್ಲಿ ನಾನು ಹೋಗ್ತಾ ಇದ್ದೆ. ಹೈವೇಯಲ್ಲಿ ಗುರುಗಳ ಕಾರು ಮುಂದುಗಡೆ ಜೀಪು, ಪೊಲೀಸ್ ಜೀಪು ಹೋಯಿತು. ಬಹಳ ಸ್ಪೀಡಲ್ಲಿ ಹೋಯಿತು. ಅದು ನಂಗೆ ಗೊತ್ತಾಗಿಲ್ಲ. ಆದ್ರೆ ಗುರುಗಳು ಎಡಭಾಗದಲ್ಲಿ ಕೂತಕ್ಕಂತ ಗುರುಗಳು ಕಿಟಕಿಯಿಂದಾಗಿ ನಾನು ಆ ಓಣಿಯಲ್ಲಿ ಹೋಗ್ತಾ ಇರೋದು ನೋಡಿದ್ದಾರೆ. ನೋಡ್ಬಿಟ್ಟು
ಆಗಮಿಸಿದ ಕೂಡ ಪೊಲೀಸ್ನವರು ಬರ್ಲಿಕ್ಕೆ ಹೇಳಿ ಆ ಓಣಿಗೆ ಆ ಜೀಪನ್ನು ನಿಲ್ಲಿಸಿ ಹಾರು ಮಾಡ್ತಾನೆ ಇದ್ದಾರೆ. ನಾನು ಮುಂದೆ ಹೋಗ್ತಾನೆ ಇದ್ದೀನಿ. ಕೊನೆಗೆ ನೋಡ್ತೀನಿ ಪೊಲೀಸ್ ಜೀಪ್ ನೋಡ್ತೀನಿ. ಯಾಕೆ ಬಂತು ಕೇಳಿದಕ್ಕೆ ಗುರುಗಳು ಕೂತಿದ್ದಾರೆ ಕಾರ್ನಲ್ಲಿ, ಹೋಗ್ಬೇಕು. ನನಗೆ ಒಂದ್ಸಲ ಏನ್ ಹೇಳಬೇಕು ಗೊತ್ತಾಗಿಲ್ಲ, ಕಣ್ಣೀರು ಧಾರೆಯ ಬಂದ್ಬಿಡ್ತು. ಯಾಕೆ ಹೇಳಿದ್ರೆ ಗುರುಗಳು ಮುಂದೆ ಹೋಗುವವರು ಹೇಗೆ ನೋಡಿದ್ರು ದೂರದೃಷ್ಟಿಯವರದ್ದು ನನ್ನನ್ನೇ ಗುರುತು ಹಿಡಿದು ಕರೆದು 2 ನಿಮಿಷ ನಿಲ್ಲಿಸ್ಕೊಂಡು ಆಶೀರ್ವಾದ ಮಾಡಿದಲ್ಲ, ಇದು ಎಂತಹ ಪುಣ್ಯ ಭಾಗ್ಯ. ಅಷ್ಟೇ ಅಲ್ಲ, ಇತ್ತೀಚೆಗೆ ಗುರುಗಳು ಪರ್ಯಾಯ ಕೂತಾಗ ನಮ್ಮ ಊರಿಗೆ ಕುಂಬಾಶಿಗೆ ಜನವರಿ 15 ತಾರೀಕು ಬಂದಿದ್ರು. ನಮ್ಮ ವೈದಿಕ ವೈದಿಕರೆಲ್ಲರೂ ಸೇರಿ ಗುರುಗಳಿಗೆ ಒಂದು ತುಲಾಭಾರ ಕಾರ್ಯಕ್ರಮ ಇತ್ತು. ನಾನು ಅದಕ್ಕಾಗಿ ಊರಿಗೆ ಹೋಗಿದ್ದೆ. ಕಾರ್ಯಕ್ರಮ ಮುಗಿದ ಮೇಲೆ ಗುರುಗಳು ಹೂವಿನ ಕಡೆಗೆ ಹೋಗಿ ಪಾವಂಕೆ ಹೋಗೋರಿದ್ದರು. ನಾನು ಅಲ್ಲೇ ನಿಂತ್ಕೊಂಡಿದ್ದೆ. ಯಾವ ಒಂದು ಸಂಚಾರಕ್ಕೆ ಬೇಕಾದಂತ ಯಾವ ಒಂದು ಸಾಮಗ್ರಿಯೂ ಇಟ್ಕೊಂಡಿದ್ದಿಲ್ಲ. ಕೂಡಲೇ ಗುರುಗಳು ಏನ್ ಹೇಳ್ತಿದ್ರೆ, ಗೋಪಾಡಿ ನನ್ನ ಜೊತೆಗೆ ಬಾ ಅಂತ. ನಾನು ಅವ್ರ ಜೊತೆ ಕಾರಲ್ಲಿ ಕುಳಿತುಕೊಂಡವರು 10ನೇ ತಾರೀಕು ಗುರುಗಳ ಜೊತೆ ಕುಳಿತುಕೊಂಡವರು 18ನೇ ತಾರೀಕಿನವರೆಗೆ ಗುರುಗಳು ಪರ್ಯಾಯ ಕುಳಿತು ಹಿಂದಿನ ದಿವಸವರೆಗೂ ಕೂಡ ಗುರುಗಳ ಜೊತೆಗೆ ಸಂಚಾರದಲ್ಲೇ ಇದ್ದೆ. ಇಡೀ ದಕ್ಷಿಣ ಜಿಲ್ಲೆಯ ಒಟ್ಟಿಗೆ ಎಲ್ಲಾ ಕ್ಷೇತ್ರಗಳಿಗೆ ಎಲ್ಲ ಮಂದಿರಗಳಿಗೆ ಹೋಗುವ ದೊಡ್ಡ ಅವಕಾಶ ಇತ್ತು. ಗುರುಗಳ ಪ್ರೀತಿಯಿಂದಾಗಿ 10 ದಿವಸ ಅವರ ಜೊತೆಗೆ ಸಂಚಾರ ಮಾಡುವ ಭಾಗ್ಯ ಆ ಪರ್ಯಾಯ ಸಂಚಾರದಲ್ಲಿ ನನಗೆ ಒದಗಿ ಬಂತು. ಆ ಪರ್ಯಾಯ ಸಂಚಾರದ ವೈಭವವನ್ನ ನನಗೆ ವರ್ಣನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಬೆಳಗಿನ ಜಾವ 3:30 ಗಂಟೆಗೆ ಗುರುಗಳು ಎದ್ದರೆ ರಾತ್ರಿ 11:30 ಗಂಟೆವರೆಗೂ ಕೂಡ ನಿಬಿಡವಾದ ಕಾರ್ಯಕ್ರಮ. ಕೆಲವೊಮ್ಮೆ ರಾತ್ರಿ ಪೂಜೆ 2-3 ಹಳ್ಳಿಗಳಲ್ಲಿ ಕೂಡ ಇರ್ತಾ ಇತ್ತು. ಆದ್ರೂ ಕೂಡ ಗುರುಗಳ ಒಂದು ಉತ್ಸಾಹ, ಅದನ್ನು ನಾನು ವರ್ಣನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇದು ನನ್ನ ಬಾಲ್ಯದಿಂದ ಇತ್ತೀಚೆಗೆ ನಡೆದ ಘಟನೆ. ಇನ್ನೊಂದು ಹೇಳುವುದಾದ್ರೆ ಅವರ ವ್ಯಕ್ತಿತ್ವ. ಆವಾಗ ಹೇಳಿದಂತೆ ಆ ವ್ಯಕ್ತಿತ್ವವನ್ನು ಹೇಳೋದು ನನಗೆ ಬಹಳ ಕಷ್ಟವಾಗುತ್ತೆ. ಆದ್ರೂ ಕೂಡ ಅವರು ಜೀವನದಲ್ಲಿ ಏನೇನು ಮಾಡಿದಾರೋ ಅದೆಲ್ಲೂ ಕೂಡ ದಾಖಲೆಯಾಗಿದೆ. ಅಷ್ಟೇ ಅಲ್ಲ, ಎಲ್ಲ ಕ್ರಾಂತಿಕಾರಕವಾಗಿದೆ. ಐತಿಹಾಸಿಕ ದಾಖಲೆಯ ಕೆಲಸವನ್ನೇ ಮಾಡಿದ್ದಾರೆ. ಏನು ಮಾಡಿದ್ದಾರೆ? ವಿಶೇಷವಾಗಿ ಧಾರ್ಮಿಕ ಕ್ರಾಂತಿ, ಸಾಮಾಜಿಕ ಕ್ರಾಂತಿ. ಮೊದಲಾಗಿ ಅವರ ಸ್ಮರಣೆ ಮಾಡುವಾಗ ಆಪಾದ ಮೌಲಿಪರ್ಯಂತಂ ಗುರುಣಾಂ ಅಗ್ನಿಸ್ಮರೇ ಜಗತಿ. ಆ ಪಾದ ಅಂದ್ರೆ ಅಂತ ಅವರ ಪಾದವೇ ಇರಲಿ. ಆ ಪಾದ ಎಷ್ಟು ಸಂಚಾರ ಮಾಡಿದೆ, ನಿಜವಾಗಿ ಎಷ್ಟು ಲಕ್ಷ ಕಿಲೋಮೀಟರ್ ಸಂಚಾರ ಮಾಡಿದೆ ಅಂತ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ನದಿಗಳ ಸ್ನಾನವನ್ನು ಮಾಡಿದೆ ಆ ಪಾದ. ಅಂತಹ ಪುಣ್ಯತಮವಾದ ಅವರ ಪಾದವಾಗಿದೆ. ಅಷ್ಟೇ ಅಲ್ಲ, ಕೇವಲ ಅವರು ಸಂಚಾರ ಮಾಡಿದ್ದು ಭೂ ಸಾರಿಗೆ ಮುಖಾಂತರ ಮಾಡಲಿಲ್ಲ, ಅಥವಾ ಕೇವಲ ವಾಯುವೇಗದಿಂದ ವಿಮಾನಯಾನದಲ್ಲೂ ಮಾಡಲಿಲ್ಲ, ರೈಲ್ಯಾನದಲ್ಲೂ ಮಾಡಲಿಲ್ಲ. ವಿಮಾನ, ರೈಲು ಅಷ್ಟೇ ಅಲ್ಲ, ಬಸ್ನಲ್ಲಿ ಕೂಡ ಅವರು ಪ್ರಯಾಣ ಮಾಡಿದ್ದಾರೆ. ಒಮ್ಮೆ ಬೆಂಗಳೂರಿಂದ ಉಡುಪಿ ಹೋಗುವಾಗ ಬಸ್ನಲ್ಲಿ ಪ್ರಯಾಣ ಮಾಡಿದ್ರು. ಅಷ್ಟೇ ಅಲ್ಲ, ಒಂದು ರಿಕ್ಷಾದಲ್ಲಿ ಕೂಡ ಪ್ರಯಾಣ ಮಾಡಿದ್ರು. ಯಾಕೆ ಅಂದ್ರೆ ವಿದ್ಯಾಪೀಠದಲ್ಲಿ ಬೆಂಗಳೂರಿನ ಯಾವುದೋ ಕಾರ್ಯಕ್ರಮ ಮುಗಿಸ್ಕೊಂಡು ಬರುವಾಗ ವಿದ್ಯಾರ್ಥಿ ಸಮೀಪದಲ್ಲಿ ಟ್ರಾಫಿಕ್ ಜಾಮ್ ಆಯಿತು. ಕೂಡಲೇ ಇಳಿದು ಒಂದು ರಿಕ್ಷಾ ಮಾಡ್ಕೊಂಡು ವಿದ್ಯಾಪೀಠಕ್ಕೆ ಬಂದರು. ಅಷ್ಟೇ ಅಲ್ಲ, 1977ನೇ ಇಸ್ವಿ 8ನೇ ಇಸ್ವಿಯಲ್ಲಿ ಹೈದರಾಬಾದಲ್ಲಿ ಒಂದು ಕಾರ್ಯಕ್ರಮ, ಅಲ್ಲಿ ಕಸಾಯಿ ಖಾನೆ ಮುತ್ತಿಗೆ ಹಾಕುವ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಗುರುಗಳು ಭಾಗವಹಿಸಬೇಕಾಗಿತ್ತು. ಆದ್ರೆ ತುಂಬಾ ಕುಗ್ರಾಮ. ಗುರುಗಳು ಆ ವಿಶ್ವ ಹಿಂದೂ ಪರಿಷತ್ ಆತ್ಮವರು ಗುರುವನ್ನು ಕರೆದುಕೊಂಡು ಹೋದ್ರು. ಆದ್ರೆ ಹಳ್ಳಿಯಲ್ಲಿ ಹೆಚ್ಚು ನಡಲಿಕ್ಕಾಗಿಲ್ಲ. ಕೂಡಲೇ ಒಬ್ಬ ಸ್ಕೂಟರ್ನಲ್ಲಿ ಕುಳಿತುಕೊಂಡು ಗುರುವನ್ನು ಕರೆದುಕೊಂಡು ಹೋದ. ಅದು ಕೂಡ ಅವರಿಗೆ ಹೆಚ್ಚು ಕುಳಿತುಕೊಳ್ಳಿಕ್ಕಾಗದೆ ನಂತರ ನಡೆದುಕೊಂಡೇ ಹೋದ್ರು. ಅಂದು ಗುರುಗಳು ವಿಮಾನದಲ್ಲಿ, ರೈಲಿನಲ್ಲಿ, ಬಸ್ಸಿನಲ್ಲಿ, ರಿಕ್ಷಾದಲ್ಲಿ ಹಾಗೂ ಸ್ಕೂಟರ್ನಲ್ಲಿ, ಅಷ್ಟೇ ಅಲ್ಲ ಹೆಲಿಕಾಪ್ಟರ್ ಕೂಡ ಪ್ರಯಾಣ ಮಾಡಿದ್ದಾರೆ, ದೋಣಿಯಲ್ಲೂ ಪ್ರಯಾಣ ಮಾಡಿದ್ದಾರೆ. ಈ ರೀತಿಯಾಗಿ ಯಾವ ಯಾವ ವಾಹನವಿದೆಯೋ ಎಲ್ಲ ವಾಹನದ ಅನುಭವವನ್ನು ಕೂಡ ಪಡೆದ ಗುರುಗಳು ನಮ್ಮ ಪೂಜ್ಯ ಶ್ರೀ ಮಾಧವರು. ಅವರ ಆಪಾದ ಮೇಲೆ ಹೃದಯ ಬಗ್ಗೆ ನಾನು ಏನ್ ಹೇಳಿದೆ? ಯಥಾ ಚಿತ್ತಂ ತಥಾ ವಾಚಃ, ಯಥಾ ವಾಚಃ ತಥಾ ಕ್ರಿಯಾ, ಚಿತ್ತೇ ವಾಚಿ ಕ್ರಿಯಾಯಾಂಚ ಸಾಧೂನಾಂ ಏಕರೂಪಕ. ಸಜ್ಜನರ, ಮಹಾತ್ಮರ ಹೃದಯ ಹೇಗಿರುತ್ತೆ ಅಂದ್ರೆ, ಮನಸ್ಸು ಹೇಗಿರುತ್ತೋ
ಮಾತುಗಳು ಹೇಗಿರುತ್ತೋ ಅದೇ ರೀತಿ ಅವರ ಕ್ರಿಯೆಗಳು ಕೂಡ ಇರುತ್ತೆ. ಗುರುಗಳು ಅದನ್ನು ಇನ್ನೊಂದು ರೂಪದಲ್ಲಿ ಹೇಳಿದರೆ ವಚಸ್ಯೇಕಂ ಮನಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನ ಏಕರೂಪದ ಇದ್ದೇ ಇರುತ್ತೆ. ಗುರುಗಳು ಕೂಡ ಪ್ರತಿಯೊಂದು ಈ ಮಾತು ಗುರುಗಳಿಗೆ ಅನ್ವಯಿಸುತ್ತೆ. ಯಾಕೆಂದ್ರೆ ಉಡುಪಿಯಲ್ಲಿ 1969 ಇಸ್ವಿಯಲ್ಲಿ ವಿಶ್ವ ಹಿಂದೂ ಸಮ್ಮೇಳನವಾಯಿತು. ಆಗ ಒಂದು ಘೋಷಣೆ ಮಾಡಿದರು ಗುರುಗಳು, ಅಸ್ಪೃಶ್ಯತೆಯನ್ನ ತೆಗೆದುಹಾಕಬೇಕು ಹಿಂದೂ ಧರ್ಮಕ್ಕೆ, ಅದೊಂದು ಕಳಂಕ ಅಂತ ಏನೋ ಘೋಷಣೆ ಮಾಡಿಬಿಟ್ರು. ಕೆಲವರು ಘೋಷಣೆ ಮಾಡ್ತಾರೆ, ಅದು ಸಾಧನೆ ಮಾಡ್ಲಿಕ್ಕೆ ಹೋಗಲ್ಲ, ಕಾರ್ಯರೂಪಕ್ಕೆ ಹೋಗಲ್ಲ. ಗುರುಗಳು ಮಾತ್ರ 70ನೇ ಇಸ್ವಿಯಲ್ಲಿ ಬೆಂಗಳೂರಿಗೆ ಬಂದು ಬೆಂಗಳೂರಿನ ಮಲ್ಲೇಶ್ವರ ಜಬ್ಬಾರ್ ಭಾಗದಲ್ಲಿ ಹರಿಜನ ಕೇರಿಗೆ ಹೋದರು. ಅಲ್ಲಿ ಹಿಂದೂಗಳಿಗೆ, ಹರಿಜನರಿಗೆ ಹಿಂದೂ ಧರ್ಮದ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿದರು. ಅವರಿಗೆ ಸಾಂತ್ವನ ನುಡಿಯನ್ನು ಕೂಡ ನುಡಿದರು. ಇದು ಮಹಾತ್ಮನ ಲಕ್ಷಣ. ತಾವು ಆಡಿದಂತೆ ಮಾಡಿದ್ದಾರೆ. ಎಷ್ಟೋ ಚಳವಳಿಯಲ್ಲಿ ಭಾಗವಹಿಸಿದ್ದಾರೆ. ಕಸಾಯಿಖಾನೆ ಚಳವಳಿ, ಅಲ್ಲಿ ಪಾಜಕದಲ್ಲಿ ನಡೆದಂತ ಗಣಿಗಾರಿಕೆ ವಿರುದ್ಧವಾಗಿ, ಹಾಗೆ ಬೇರೆ ಬೇರೆ ನಾಗಾರ್ಜುನ ಚಳವಳಿ, ಕೈಗಾ ವಿದ್ಯುತ್ ವಿರುದ್ಧವಾಗಿ ಚಳವಳಿ, ಇಂತಹ ಚಳವಳಿ ಭಾಗವಹಿಸಿದ್ರು ಕೂಡ ಅವ್ರು ಏನು ಮಾತನಾಡಿದರೋ ಅದಕ್ಕೆ ಬದ್ಧರಾಗಿದ್ದರು. ವಿಶೇಷವಾಗಿ ಅಯೋಧ್ಯೆ ಚಳವಳಿ ಅವರ ದೊಡ್ಡ ಧ್ಯೇಯವಾಯಿತು. ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟುವುದಂತ ಅದಕ್ಕೋಸ್ಕರವಾಗಿ ಬಹಳ ಹೋರಾಡಿದ್ದಾರೆ. ಇನ್ನು ಹೃದಯ ಆಯಿತು, ಆಪಾದ ಮೌಲಿ ಪರ್ಯಂತಂ ಗುರುಣಾಂ ಅಗ್ರಸ್ಪರೆ. ಇನ್ನು ಮುಖ, ಅವರ ಮುಖ ಪ್ರಸನ್ನವದನ, ಯಾವಾಗಲೂ ಹಸನ್ಮುಖಿ ಆಯಿತರು. ಯಾರೇ ಭಕ್ತರು ಬಂದರೂ ಕೂಡ ಅವ್ರು ನೋಡಿದ ಕೂಡಲೇ ನಮಸ್ಕಾರ ಮಾಡ್ತಾ ಇದ್ರು. ಯಾಕೆ? ನಾವು ನಮ್ಮ ಮುಖದಲ್ಲಿ ಸಿಡುಗುದಲ ಇದ್ದರೆ ಯಾರು ನಮ್ಮ ಹತ್ರ ಬರುವುದಿಲ್ಲ. ಜನಾನುರಾಗ ಪ್ರಭವಾಯಿ ಸಂಪದ. ಆ ಮುಖದಲ್ಲಿ ಒಂದು ಕಳೆ ಅಂದ್ರೆ ನಗು ಇದ್ದಾಗ ಮಗು ಕೂಡ ಓಡಿ ಬರುತ್ತೆ. ನಾವು ಸಿಟ್ಟು ಮಾಡ್ಕೊಂಡಾಗ ಯಾರು ನಮ್ಮ ಹತ್ರ ಬರುವುದಿಲ್ಲ. ಗುರುಗಳು ಯಾವಾಗಲೂ ಪ್ರಸನ್ನವಾದರು. ಹೇಗೆಂದ್ರೆ ವದನಂ ಪ್ರಸಾದ ಸದನಂ ಹೃದಯಂ ಸುಧಾಮುಚೋ ವಾಚ. ಅವರ ಮಾತು ಅಮೃತಕ್ಕೆ ಸದೃಶವಾಯಿತು. ಅವರು ಯಾವುದೇ ಒಂದು ಪ್ರವಚನ ಮಾಡಲಿ, ಯಾವುದೇ ವಿಷಯವನ್ನು ಹೇಳಲಿ, ಉಪನಿಷತ್ತಾಗಲಿ, ಭಾಗವತ ಆಗಲಿ, ರಾಮಾಯಣ ಆಗಲಿ, ಯಾವುದೇ ಒಂದು ವಿಷಯ, ಆ ವಿಷಯದಲ್ಲಿ ಬರತಕ್ಕಂಥ ಕಠಿಣ ವಿಷಯವನ್ನ ಹೇಗೆ ಬಾಳೆಹಣ್ಣಿನ ಸಿಪ್ಪೆಯನ್ನು ಸುಳಿದಂತೆ ಒಳ್ಳೆಯ ಸುಲಲಿತವಾಗಿ ಎಲ್ಲ ಮಕ್ಕಳಿಗೂ ವೃದ್ಧರಿಗೂ ಅರ್ಥವಾಗುವಂತೆ ಹೇಳುವಂತಹ ಚಮತ್ಕಾರ ಅವರ ಮಾತುಗಳಲ್ಲಿ. ಹಾಗಾಗಿ ಸುಧಾಂಚೋ ವಾಚ. ಇನ್ನು ಕರಣಂ ಪರೋಪಕರಣಂ ಯೇಷಾಂ ಕೇಶಾಂ ತೇ ವಂದ್ಯ. ಯಾಕೆ ನಾವು ನಮಸ್ಕಾರ ಮಾಡ್ತೀವಿ? ಅವರ ಕರಣಂ ಇಂದ್ರಿಯಗಳು ಪರೋಪಕಾರಾರ್ಥ ವಿಧಂ ಶರೀರಂ ಎಂಬಂತೆ, ಸದಾ ನಾನಾ ಜನಕ್ಕೆ ಶುಶ್ರೂಷ ಎಂಬಂತೆ ಅವರ ಇಂದ್ರಿಯಗಳು ಯಾವಾಗ ಇನ್ನೊಬ್ಬರು ಉಪಕಾರ ಮಾಡಲಿಕ್ಕೋಸ್ಕರವಾಗಿ ಹಾಕಿ ಬರೀತಾರೆ. ಅದಕ್ಕೋಸ್ಕರವಾಗಿ ನಾನಾ ಕಡೆಯಲ್ಲಿ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದ್ರು. ಈ ರೀತಿಯಾಗಿ ಆಪಾದ ಮೌಲಿಪದಿ ಅಂತ ಅಷ್ಟೇ ಅಲ್ಲ, ಅವರ ಆಕರ್ಷಣೆ ಇನ್ನೊಂದು ಇತ್ತು. ಅವರು ಕೃಷ್ಣನ ಪೂಜೆ ಮಾಡುವರು. ಕೃಷ್ಣ ಆಕರ್ಷಣೀಯ ಕೃಷ್ಣ, ಕೃಷ್ಣನೇ ಒಳ್ಳೆ ಆಕರ್ಷಕ. ಅಂತಹ ಕೃಷ್ಣನನ್ನ 5 ಬಾರಿ ಪರ್ಯಾಯದಲ್ಲಿ 10 ವರ್ಷ ಮಾಡಿದ್ದಾರೆ. ಹಾಗಾಗಿ ಕೃಷ್ಣನು ಒಳ್ಳೆ ಆಕರ್ಷಣೆ ಉಳ್ಳವರಿಂದ ಇದ್ದಾಗಿ ಆ ಪೂಜೆಯನ್ನು ಮಾಡಿದಂತ ಗುರುಗಳು ಕೂಡ ತುಂಬಾ ಆಕರ್ಷಕವಾಗಿ ಕಾಣ್ತಾ ಇದ್ದಾರೆ. ಈ ರೀತಿಯಾಗಿ ಗುರುಗಳು ಮುಖಾರವಿಂದವಿದ್ದರೆ ತೇಜ ಕಣ್ಣು ಬಹಳ ತೇಜಸ್ಸಿಂದ ಕೂಡಿತ್ತು. ಇನ್ನು ಮೂಲಿ ಅಂದ್ರೆ ಶಿರಸ್ಸು ಜ್ಞಾನ. ಅವರು ಹೇಗೆ ಎಂಥ ಜ್ಞಾನ, ಎಂತಹ ಪ್ರತಿಭಾವಂತರು, ಎಂತಹ ಅಪಾರವಾದ ಜ್ಞಾನಶಕ್ತಿ, ಸ್ಮರಣಶಕ್ತಿ. ಆದ್ರಿಂದಲೇ ಗುರುಗಳು ವಿದ್ಯಾಮಾನ್ಯ ತೀರ್ಥರು ಅವರನ್ನ ಪ್ರತಿಭಾಂಬುಧಿ ಎಂದು ಕರೆಸಿದ್ರು. ಯಾಕೆ ಹೇಳಿದ್ರೆ ಗುರುಗಳು ಭಂಡಾರಕೆರೆಯಲ್ಲಿ ಅಧ್ಯಯನ ಮಾಡ್ತಿರುವಾಗ ಹಿರಿಯ ತಾರ್ಕಿಕ ಪಂಡಿತರು ವಿಜಯೇಂದ್ರಾಚಾರ್ಯರು ಬರ್ತಾರೆ. ಬಂದಾಗ ಗುರುಗಳ ಜೊತೆಗೆ ವಾದವನ್ನು ಮಾಡ್ತಾರೆ. ಗುರುಗಳ ಸ್ಮರಣ ಶಕ್ತಿ, ವಾದಶಕ್ತಿ ನೋಡಿ ಆ ತಾರ್ಕಿಕ ಪಂಡಿತರಂತ ವಿಜಯೇಂದ್ರಾಚಾರ್ಯರು ಕೂಡ ಅವರು ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ನಂತರ ಗುರುಗಳು ಸುಧಾ ಪಾಠವನ್ನು ಮುಗಿಸಿ ಮಂಗಳವನ್ನು ಮಾಡಿದ ಮೇಲೆ ಸಂಚಾರಕ್ಕೆ ಹೊರಡ್ತಾರೆ. ಸಂಚಾರಕ್ಕೆ ಹೊರಟಾಗ ಕೇರಳಕ್ಕೆ ಹೋಗ್ತಾರೆ. ಕೇರಳದಲ್ಲಿ ಒಬ್ಬ ರಾಜ ಅರಮನೆ ಹೋದಾಗ ಆ ರಾಜ
ದಿನಕರ ಎಂಬ ಗ್ರಂಥಕ್ಕೆ ವ್ಯಾಖ್ಯಾನ ಕೂಡ ಬರೆದಿರ್ತಾನೆ. ದೊಡ್ಡ ತರ್ಕ ಪಂಡಿತ. ಅವರ ಜೊತೆ ಕೂಡ ಗುರುಗಳು ವಾದ ಮಾಡ್ತಾರೆ. ಇನ್ನು ಚಿಕ್ಕ ವಯಸ್ಸು. ಆ ವಾದ ಮಾಡಿದಾಗ ಆ ರಾಜನಿಗೆ ಬಹಳ ಸಂತೋಷವಾಗಿ ಅಲ್ಲಿ 2 ದಿವಸ ಅವರಿಗೆ ಉಳಿದುಕೊಳ್ಳಲು ಅವಕಾಶ ನೀಡಿ ಭಿಕ್ಷೆಯನ್ನು ಮಾಡಿ ಗೌರವಿಸ್ತಾನೆ. ಆ ಸಂದರ್ಭದಲ್ಲಿ ಅಲ್ಲಿ ಒಬ್ಬಳು ರಾಜನ ಆಸ್ಥಾನದಲ್ಲಿ ಮಹಿಳೆಯೊಬ್ಬಳು ವಿಜಯಧ್ವಜಿಯರ ಬೇಜಾರು ಮಠದ ಹಿರಿಯ ಯತಿಗಳಂತ ವಿಜಯಧ್ವಜಿಯರ ಭಾಗವತದ ಗ್ರಂಥದ ಬಗ್ಗೆ ಕೇಳಿದಾಗ ಗುರುಗಳು ಸಮಂಜಸವಾದ ಉತ್ತರವನ್ನು ಕೊಟ್ಟರು. ಆ ಮಹಿಳೆ ಕೂಡ ಬಹಳ ಸಂತೋಷಪಟ್ಟರು. ಈ ರೀತಿಯಾಗಿ ಕೇಳಲು ಕೂಡ ಆ ರಾಜನಿಂದಾಗಿ ಸತ್ಕಾರವನ್ನು ಪಡೆಯುತ್ತಾರೆ. ನಂತರ ಗುರುಗಳು ಪೂನಾ, ಡಿಲ್ಲಿ ಬೇರೆ ಬೇರೆ ಕಡೆ ಹೋಗ್ತಾರೆ. ಪೂನಾದಲ್ಲಿ ರಾನಡೆ ವಿದ್ವಾಂಸರ ಜೊತೆಗೆ ಚರ್ಚೆಯನ್ನು ಮಾಡ್ತಾರೆ. ಆ ವಿದ್ವಾಂಸರು ಗುರುಗಳ ತರ್ಕದ ವೈದುಷ್ಯವನ್ನು ನೋಡಿ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ಹಾಗೆ ದಿಲ್ಲಿಯಲ್ಲಿ ವಿಶ್ವ ಕಲ್ಯಾಣ ಮಹಾಯಾಗ ನಡೆಸಿದೆ. ಅಲ್ಲಿ ರಾಮಚಂದ್ರ ಶಾಸ್ತ್ರಿ ಎನ್ನುವಂತಹ ವಿದ್ವಾಂಸರು ಗುರುಗಳ ಚರ್ಚೆಯನ್ನು ಮಾಡಿ ಗುರುಗಳ ಪಾಂಡಿತ್ಯವನ್ನು ನೋಡಿ ಮೆಚ್ಚುಗೆ ಪಡೆಯುತ್ತಾರೆ. ಈ ರೀತಿಯಾಗಿ ನಾನು ದೇಶದ ನಾನಾ ವಿಧ ಕಡೆಯಲ್ಲಿ ಗುರುಗಳಿಗೆ ಗೌರವಿಸಿದೆ. ಯಾಕೆ ಅಂದ್ರೆ ಅಪಾದ ಮೋಡಿ ಪರ್ಯಂತ ಮೋಡಿ ಅಂದ್ರೆ ಅವರ ಜ್ಞಾನಶಕ್ತಿ ಅಷ್ಟು ಇತ್ತು. ಇನ್ನು ಗುರುಗಳು ಧಾರ್ಮಿಕ ಕ್ರಾಂತಿಯನ್ನು ಮಾಡಿದ್ರು ಹೇಳ್ತಾರೆ. ಏನು ಕ್ರಾಂತಿ? ಗುರುಗಳು ವಿದ್ಯಾಮಾನ್ಯ ತೀರ್ಥರು. ಅವರು ಭಂಡಾರಗಿ ಮಠದ ಅಧಿಪತಿಗಳು. ಗುರುಗಳಿಗೆ ಒಂದು ಆಸೆ ಇತ್ತಂತೆ ಕೃಷ್ಣನ ಪೂಜೆ ಮಾಡಬೇಕಂತ. ಆ ಸಂದರ್ಭದಲ್ಲಿ ಪರಿವಾರ ಮಠಕ್ಕೆ ಗುರುಗಳನ್ನು ನೇಮಕ ಮಾಡ್ತಾರೆ. ಒಂದೇ ಮಠಕ್ಕೆ 2 ವಾಸ್ತವವಾಗಿ ಪರಿವಾರ ಮಠಕ್ಕೂ ಭಂಡಾರಗಿ ಮಠಕ್ಕೂ ವಿದ್ಯಾಮಾನ್ಯರೇ ಅಧಿಪತಿಗಳಾಗ್ತಾರೆ. ನಂತರ ಗುರುಗಳ ಒಂದು ಶಕ್ತಿಯಿಂದಾಗಿ ಕೃಷ್ಣನ ಪೂಜೆ ಅವರಿಗೆ ದೊರೆತಿದೆ. ಈ ರೀತಿಯಾಗಿ ಆ ಸಂದರ್ಭದಲ್ಲಿ ದೊಡ್ಡ ಕ್ರಾಂತಿ ಎಂದು ಹೇಳ್ಬೋದು. ಯಾಕೆಂದ್ರೆ 2 ಮಠಗಳಿಗೆ ಒಬ್ಬರೇ ಸನ್ಯಾಸಿ ಆಗುವುದು ಬಹಳ ಕಷ್ಟ. ಆದರೆ ಗುರುಗಳ ಒಂದು ಶಕ್ತಿಯಿಂದಾಗಿ ತಮ್ಮ ಗುರುಗಳಿಗೆ ಕೃಷ್ಣನ ಪೂಜೆಯನ್ನ ಕೊಡಿಸ್ತಾರೆ. ಇನ್ನು ದೊಡ್ಡ ನಮ್ಮ ಮಹತ್ವ ಸಿದ್ಧಾಂತ ಪ್ರಚಾರಗೋಸ್ಕರವಾಗಿ ಮಾಡಿದ ಒಂದು ದೊಡ್ಡ ಸಂಸ್ಥೆ ಗುರುಗಳ ದೊಡ್ಡ ಕೊಡುಗೆ ಅಂದ್ರೆ ತಪ್ಪಾಗಲಾರದು. ಯಾವುದು ಹೇಳಿದ್ರೆ ಅಖಿಲ ಭಾರತ ಮಹಾತ್ಮ ಮಹಾಮಂಡಲ. ಇದನ್ನು ಸ್ಥಾಪನೆ ಮಾಡುವಾಗ ಅನೇಕ ಮಠಾಧೀಶರ ವಿರೋಧವಿತ್ತು, ಹಾಗೆ ಸಮಾಜದ ಗಣ್ಯರ ವಿರೋಧವಿತ್ತು. ಆದರೂ ಕೂಡ ಎಲ್ಲರನ್ನು ಕರೆಸಿ ಎಲ್ಲರ ಜೊತೆಗೆ ತಮ್ಮ ಮಾತುಗಳಿಂದಾಗಿ, ಸೌಜನ್ಯದ ಮಾತುಗಳಿಂದಾಗಿ ಅವರಿಗೆ ತಿಳಿ ಹೇಳಿಕೆ ನೀಡಿ 1953ರಲ್ಲಿ ಅಖಿಲ ಭಾರತ ಮಹಾತ್ಮ ಮಂಡಲವನ್ನು ಸ್ಥಾಪನೆ ಮಾಡಿದರು. ಅದರಿಂದಾಗಿ ಎಷ್ಟು ಕಾರ್ಯಗಳನ್ನು ಮಾಡಿದೆ ಅಂದ್ರೆ ನಿಜವಾಗಿಯೂ ಮಹಾತ್ಮ ಸಮಾಜ ಆ ಮಹಾತ್ಮ ಮಂಡಲ ಮಾಡಿದ ಕಾರ್ಯವನ್ನ ಪ್ರತಿಯೊಬ್ಬರು ಕೂಡ ಮಹಾತ್ಮರು ನೆನೆಸಿಕೊಳ್ಳಬೇಕು. ತತ್ವವಾದ ಪತ್ರಿಕೆ, ಆ ಕಾಲದಲ್ಲಿ ಒಂದು ಪತ್ರಿಕೆಯನ್ನು ಹೊರಡಿಸಿ ಮಹಾತ್ಮ ಮಹಾಮಂಡಲ ಮುಖಾಂತರ ತತ್ವವಾದ ಪತ್ರಿಕೆ ಹೊರಡಿಸಿ ಜನಸಾಮಾನ್ಯರ ಮನೆಗೂ ಕೂಡ ಕನ್ನಡ ಭಾಷೆಯಲ್ಲಿ ತತ್ವ ವಿಷಯವನ್ನ ಜನರಿಗೆ ಮುಟ್ಟುವಂತೆ ಮಾಡಿದರು. ಹಾಗೆ ಪುಸ್ತಕ ಪ್ರಕಾಶ, ಸರ್ವಮೂಲ ಎಲ್ಲ ಪುಸ್ತಕ ಪ್ರಕಾಶವನ್ನು ಕೂಡ ಅಖಿಲ ಭಾರತ ಮಹಾತ್ಮ ಮಹಾಮಂಡಲದಿಂದಾಗಿ ಸಿಗುವಂತೆ ಜನರಿಗೆ ಸಿಗುವಂತೆ ಮಾಡಿದರು. ರಾಜ್ಯದ ಅನೇಕ ಕಡೆಗಳಲ್ಲಿ ಹುಬ್ಬಳ್ಳಿ, ಮೈಸೂರು, ಉಡುಪಿ, ಹಾಗೆ ಪರರಾಜ್ಯದಲ್ಲಿ ಕೂಡ ಹೈದರಾಬಾದು, ಚೆನ್ನೈ ಮೊದಲಾದ ಕಡೆಯಲ್ಲಿ ಕೂಡ ತತ್ವಜ್ಞಾನ ಸಮ್ಮೇಳನ ಕೂಡ ಏರ್ಪಡಿಸಿ ಧರ್ಮ ಜಾಗೃತಿಯನ್ನ ಗುರುಗಳು ಉಂಟು ಮಾಡಿದರು. ಹಾಗೆ ಮಹಾತ್ಮ ಮಂಡಲ ಮುಖಾಂತರವಾಗಿ ಮಹಾತ್ಮ ಯುವ ಹುಡುಗರು ಧಾರ್ಮಿಕದ ನಂಬಿಕೆಯನ್ನಿಟ್ಟು ಅವರಲ್ಲಿ ಧರ್ಮ ಜಾಗೃತಿಯನ್ನು ಉಂಟು ಮಾಡಲಿಕ್ಕೋಸ್ಕರವಾಗಿ ಮೈಸೂರು, ದಾವಣಗೆರೆ, ಗುಲ್ಬರ್ಗ, ಹುಬ್ಬಳ್ಳಿ ಮೊದಲಾದ ಕಡೆಯಲ್ಲಿ ಕೂಡ ಹಾಸ್ಟೆಲ್ಗಳನ್ನು ನಿರ್ಮಿಸಿ ಶ್ರೀ ಮತಸ್ಥ ಬ್ರಾಹ್ಮಣರಿಗೆ ಬಹಳ ಅನುಕೂಲವನ್ನು ಮಾಡಿಕೊಟ್ಟರು. ಹಾಗೆ ದೇಶದ ವಿವಿಧೆಡೆ ವಿಚಾರ ಗೋಷ್ಠಿಗಳನ್ನು ಕೂಡ ಏರ್ಪಾಡು ಮಾಡಿದರು. ಇದೊಂದು ಗುರುಗಳು ಮಾಡಿದ ದೊಡ್ಡ ಧಾರ್ಮಿಕ ದಾಖಲೆ ಎಂದು ನನ್ನ ಅನಿಸಿಕೆ.
ಜೊತೆಗೆ ಇನ್ನೊಂದು ದೊಡ್ಡ ಧಾರ್ಮಿಕ ಜಾಗೃತಿ ನಡೆದರೆ ವಿದ್ಯಾಪೀಠ ಸ್ಥಾಪನೆ. ಇದೊಂದು ಕೂಡ ದಾಖಲೆ. ಅದು ಕೂಡ 1956ರಲ್ಲಿ ಪೂರ್ಣಪ್ರಜ್ಞ ವಿದ್ಯಾಪೀಠವನ್ನ ಬೆಂಗಳೂರು ನಗರದಲ್ಲಿ ಸ್ಥಾಪನೆ ಮಾಡಿದ್ರು. ಯಾಕೆಂದ್ರೆ ಅಂದಿನ ಕಾಲದಲ್ಲಿ ಯಾವುದೇ ಒಂದು ಸಂಸ್ಥೆ ಮಾಡುವುದು ಬಹಳ ಕಷ್ಟ ಇತ್ತು. ಗುರುಗಳು ಘಟ್ಟದ ಕೆಳಗಿನವರು, ಇಲ್ಲಿ ಬಂದು ಘಟ್ಟದ ಮೇಲೆ ಬಂದು ಇಲ್ಲಿ ಜನರ ವಿಶ್ವಾಸವನ್ನು ಪಡೆದು ಇಷ್ಟು ದೊಡ್ಡ ಸಂಸ್ಥೆಯನ್ನು ಕಟ್ಟುವುದಕ್ಕೆ ವಿಶೇಷವಾಗಿ ಆರ್ಥಿಕವಾಗಿ ಕೂಡ ಹಣವು ಕೂಡ ಬೇಕು. ಅದು ಗುರುಗಳ ಒಂದು ತಪಶ್ಶಕ್ತಿಯಿಂದಾಗಿ ಬೆಂಗಳೂರಿನಲ್ಲಿ ದೊಡ್ಡ ಸಂಸ್ಥೆಯನ್ನು ಕಟ್ಟಿದರು. ಕಟ್ಟಿದಿಂದಾಗಿ ಅನೇಕ ನೂರಾರು ಸಾವಿರಾರು ವಿದ್ವಾಂಸರು ಯಾಜ್ಞಿಕರು ಸಮಾಜಕ್ಕೆ ಕೊಡುಗೆಯನ್ನು ನೀಡಿದೆ ನಮ್ಮ ಸಂಸ್ಥೆ. ಈ ಸಂಸ್ಥೆಯಿಂದಾಗಿ ನಿಜವಾಗಿಯೂ ಮಹಾತ್ಮ ತತ್ವ ಪ್ರಚಾರ, ಶಾಸ್ತ್ರ ಪರಂಪರೆ, ಯಾಜ್ಞಿಕ ಪರಂಪರೆ ನಿರಂತರವಾಗಿ ಉಳಿಯುವಂತೆ ಮಾಡಿದ ಕೀರ್ತಿ ನಮ್ಮ ಗುರುಗಳಿಗೆ ಸಲ್ಲುತ್ತದೆ. ಇನ್ನು ಗುರುಗಳು ತಮ್ಮ ಅಪಾರವಾದ ಜ್ಞಾನದಿಂದ ಅನೇಕ ಗ್ರಂಥಗಳನ್ನು ಕೂಡ ಬರೆದಿದ್ದಾರೆ. ಸ್ವತಃ ಚಿಕ್ಕ ವಯಸ್ಸಿನಲ್ಲಿಯೇ ಸಾಂಬ ವಿಜಯ ಎಂಬ ಗ್ರಂಥವನ್ನು ಬರೆದರೆ, ಕಾವ್ಯವನ್ನು ಬರೆದರೆ, ನಂತರ ತತ್ವಾಂಜಲಿ ಎಂಬ ಇಡೀ ವಯಸ್ಸಿನಲ್ಲಿ, ಚಿಕ್ಕ ವಯಸ್ಸಿನಲ್ಲಿ ತತ್ವಾಂಜಲಿ ಎಂಬ ವಿಮರ್ಶಾತ್ಮಕ ಕೃತಿಯನ್ನು ಕೂಡ ರಚನೆ ಮಾಡಿದರು. ಆ ಕೃತಿಯಲ್ಲಿ ವಿಶೇಷವಾಗಿ ನಾಸ್ತಿಕ ಮತವನ್ನು ಖಂಡನೆ ಮಾಡಿ, ಬೇರೆ ಬೇರೆ ಮತಗಳನ್ನು ವಿಮರ್ಶೆ ಮಾಡಿ, ಮಹತ್ವ ತತ್ವಗಳನ್ನು ತುಂಬಾ ಸುಲಲಿತವಾಗಿ ನಿರೂಪಿಸಿದ್ದಾರೆ. ನಂತರ ಈಶಾ ಉಪನಿಷತ್ ಸಾರ, ವಿಷ್ಣು ತತ್ವ ನಿರ್ಣಯ ಸಾರ, ಗೀತಾ ಸಾರೋದ್ಧಾರ, ಸುಧಾ ಸಾರ ಸಂಗ್ರಹ ಎಂಬ ಅನೇಕ ಗ್ರಂಥಗಳನ್ನು ಕೂಡ ಮಾಡಿದ್ದಾರೆ. ಗುರುಗಳು ಎಷ್ಟು ಕ್ರಾಂತಿಯನ್ನು ಮಾಡಿದರು, ಹಾಗೆ ನಮ್ಮದೇ ಆದ ಒಂದು ಬುದ್ಧಿಶಕ್ತಿಯಿಂದಾಗಿ ಒಳ್ಳೆಯ ಗ್ರಂಥಕಾರ ಕೂಡ ಆಗಿದ್ದಾರೆ, ಪ್ರವಚನಕಾರ ಕೂಡ ಆಗಿದ್ದಾರೆ. ಇದೆಲ್ಲ ಗುರುಗಳ ಒಂದು ತಪಶಕ್ತಿ ಎಂದು ನನ್ನ ಭಾವನೆ. ಇನ್ನೊಂದು ದಾಖಲೆ ಅಂದ್ರೆ ಸುಧಾಮಂಗಲ. ಇಡೀ ನಮ್ಮ ಮಹಾತ್ಮ ಪರಂಪರೆಯಲ್ಲಿ ಗುರುಗಳು ಮಾಡಿದಷ್ಟು ಸುಧಾಮಂಗಲ ಯಾವ ಯತಿಗಳು ಕೂಡ ಮಾಡಿಲ್ಲ. 40ಕ್ಕೂ ಮೀರಿ ಸುಧಾಮಂಗಲವನ್ನ ಮಾಡಿದ್ದು ಇದು ಐತಿಹಾಸಿಕ ದಾಖಲೆ. ಇನ್ನೊಂದು ಐತಿಹಾಸಿಕ ದಾಖಲೆ ಅಂದ್ರೆ ವಾದರಾಜರ ನಂತರ 5 ಪರ್ಯಾಯ ಮಾಡಿದವರು ನಮ್ಮ ಪೇಜಾವರ ಶ್ರೀಪಾದಂಗಳು. ಅಷ್ಟೇ ಅಲ್ಲ, ಗುರುಗಳಿಗೆ ಆಶ್ರಮ ತೆಗೆದುಕೊಂಡು ಕೊನೆಯ ತನಕ ಕೂಡ ಅವರಿಗೆ ನಡೆದ ಉತ್ಸವ, ಅವರನ್ನು ಉದ್ದೇಶಿಸಿ ಮಾಡಿಸಿದ ಉತ್ಸವಗಳು 3 50ನೇ ವರ್ಧಂತಿ ಉತ್ಸವ, 55ನೇ ವರ್ಧಂತಿ ಉತ್ಸವ, ಪೀಠಾರೋಹಣ ಮಾಡಿದ ಮೇಲೆ 50ನೇ ವರ್ಧಂತಿ ಉತ್ಸವ, ಹೀಗೆ ಪ್ರತಿಯೊಂದು 3 ವರ್ಷಕ್ಕೆ ಒಮ್ಮೆ ಉತ್ಸವಗಳು ನಡೀತಾನೆ ಇತ್ತು. ಈ ರೀತಿಯಾಗಿ ಇವು ಅಷ್ಟೇ ಅಲ್ಲ, ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲ, ರಾಷ್ಟ್ರ ಮಟ್ಟದಲ್ಲಿ ಕೂಡ ಅವರಿಗೆ ಅಭಿನಂದನೆ ಕೂಡ ನಡೆದಿತ್ತು. ಈ ರೀತಿಯಾಗಿ ಒಬ್ಬ ಮಹಾತ್ಮ ಸನ್ಯಾಸಿಗೆ ಇಷ್ಟೊಂದು ವೈಭವದಿಂದಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಉತ್ಸವವಾದ್ದು ಯಾವ ಇತಿಗಳು ಕೂಡ ನಡೆದಿಲ್ಲ ಎನ್ನುವುದು ಅದೇನು ಅತಿಶಯೋಕ್ತಿ ಅಲ್ಲ. ಮಹಾತ್ಮ ಸಮಾಜಕ್ಕೆ ಇನ್ನೊಂದು ದೊಡ್ಡ ಕೊಡುಗೆ ಅಂದ್ರೆ ಗುರುಗಳು ಕೊಟ್ಟ ಕೊಡುಗೆ, ಎಲ್ಲ ಪವಿತ್ರ ಕ್ಷೇತ್ರಗಳಲ್ಲಿ ಯಾತ್ರಿ ನಿವಾಸವನ್ನು ಸ್ಥಾಪನೆ ಮಾಡಿದರು. ಬದ್ರಿಯಲ್ಲಿ, ದಿಲ್ಲಿಯಲ್ಲಿ, ರಾಮೇಶ್ವರದಲ್ಲಿ, ಕಾಶಿಯಲ್ಲಿ, ತಿರುಪತಿಯಲ್ಲಿ, ಹೀಗೆ ಅನೇಕ ಪುಣ್ಯ ಸ್ಥಳಗಳಲ್ಲಿ ಮಠವನ್ನು ಕಟ್ಟಿ ಯಾತ್ರಿಕರಿಗೆ ಬಹಳ ಅನುಕೂಲ ಮಾಡಿಕೊಟ್ಟವರು ಪೇಜಾವರ ಶ್ರೀಪಾದಂಗಳು. ಗುರುಗಳ ಜೊತೆಗೆ ಇನ್ನು ಎಷ್ಟು ಅಂದ್ರೆ ಇವರು ಹೆಸರೇ ವಿಶ್ವೇಶ ತೀರ್ಥರು. ಎಲ್ಲ ಮಹಾತ್ಮ ಮಠವು ಅಷ್ಟೇ ಅಲ್ಲ, ಅದ್ವೈತರ ಮಠಗಳ ಜೊತೆಗೂ ಕೂಡ ಸೌಹಾರ್ದದಿಂದ ಗುರುಗಳು ಇದ್ದರು. ಹಾಗಾಗಿ ಕೇವಲ ಮಹಾತ್ಮ ಪೀಠಾಧೀಶರು ಅಲ್ಲದೆ ಅನೇಕ ಇತರ ಪೀಠಾಧೀಶರು ಕೂಡ ಗುರುಗಳನ್ನು ಗೌರವಿಸ್ತಾ ಇದ್ದರು. ಎಲ್ಲರಿಗೂ ಕೂಡ ಪ್ರಿಯರೆನಿಸಿದರು. ಬೆಂಗಳೂರು, ಉಡುಪಿ ಮೊದಲಾದ ಕಡೆಯಲ್ಲಿ ಕೂಡ
ಉದ್ದೇಶದಿಂದಾಗಿ ಆಸ್ಪತ್ರೆಯನ್ನು ಕೂಡ ನಿರ್ಮಾಣ ಮಾಡಿದರು. ಇಡೀ ಹಿಂದೂ ಸಮಾಜದಲ್ಲಿ ಗುರುಗಳು ಅಜಾತ ಶತ್ರುವಾಗಿ ಇದ್ದರು. ಹೀಗೆ ಗುರುಗಳು ಅನೇಕ ಸಮಾಜ ಕಾರ್ಯ ಜೊತೆಗೆ ನಮ್ಮ ಮಾಧ್ವ ಪರಂಪರೆಗೆ ಬೇಕಾದ ಯಾವ ಕಾರ್ಯಕ್ರಮದಲ್ಲಿ ಕೂಡ ನ್ಯೂನತೆ ಬಾರದಂತೆ ಮಾಧ್ವ ಸಮಾಜ ಕೂಡ ಅನೇಕ ಕೆಲಸವನ್ನು ಮಾಡಿದ್ದಾರೆ. ಕೇವಲ ಸಮಾಜ ಕಾರ್ಯವನ್ನು ಮಾತ್ರ ಮಾಡಿ ಆಧ್ಯಾತ್ಮದ ಧಾರ್ಮಿಕ ಕಾರ್ಯಕ್ಕೆ ಕಡಿಮೆಯನ್ನು ಮಾಡಿಲ್ಲ. ಆಧ್ಯಾತ್ಮ ಕಾರ್ಯ ಕೂಡ ಬಹಳ ಪ್ರಾಮುಖ್ಯವನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಹೇಳುವುದಾದ್ರೆ ಭಕ್ತಿರಥ ಗುರುಗಳು 1989 ಇಸ್ವಿಯಲ್ಲಿ ಮಧ್ವ ಜಯಂತಿ 750ನೇ ಮಧ್ವ ಜಯಂತಿ ಉತ್ಸವವನ್ನ ಏರ್ಪಾಡು ಮಾಡಿದರು. ಸಾಮಾನ್ಯ 800 ಭಕ್ತರಿಂದ ಕೂಡಿಕೊಂಡು ಎಲ್ಲರನ್ನು ಬದಲಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಮಧ್ವಾಚಾರ್ಯ ಪ್ರತಿಮೆಯನ್ನ ಅನಂತ ಮಠದಲ್ಲಿ ಸ್ಥಾಪನೆ ಮಾಡಿದರು. ಇದೊಂದು ಕೂಡ ಗುರುಗಳ ದೊಡ್ಡ ದಾಖಲೆ ಎಂದೇ ನನ್ನ ಭಾವನೆ. 1985 ಇಸ್ವಿಯಲ್ಲಿ ಉಡುಪಿಯ ಶ್ರೀಕೃಷ್ಣ ಪ್ರತಿಷ್ಠಾಪನೆಯ ಸಪ್ತ ಶತಮಾನೋತ್ಸವ ಕಾರ್ಯಕ್ರಮವನ್ನು ಕೂಡ ಬಹಳ ವಿಜೃಂಭಣೆ ನಡೆಸಿದರು. ಇನ್ನು ಗುರುಗಳು ರಾಜ್ಯದಲ್ಲಿ ಹೊರ ರಾಜ್ಯದಲ್ಲಿ ನೂರಾರು ದೇವತಾ ವಿಗ್ರಹಗಳನ್ನು ಪ್ರತಿಷ್ಠೆ ಮಾಡಿದ್ದಾರೆ. ಯಾವುದೇ ಒಂದು ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಇದ್ದರೆ ಅದು ಸ್ವಾಮಿಗಳಿದ್ದೇ ಹಾಗೆ ಸಾಮಾನ್ಯವಾಗಿ. ಯಾಕಂದ್ರೆ ಪ್ರತಿ ವರ್ಷವೂ ಕೂಡ ಅನೇಕ ಕಡೆ ಸಂಚಾರ ಮಾಡಿ ಅಲ್ಲಲ್ಲಿ ದೇವತಾ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದವರು ನಮ್ಮ ಗುರುಗಳು. ಅದೊಂದು ಕೂಡ ಎಷ್ಟು ಮಾಡಿದ್ದಾರೆ ಎಂದು ಕೂಡ ಯಾರಿಗೂ ಕೂಡ ಲೆಕ್ಕಕ್ಕೆ ಸಿಗ್ಲಿಕ್ಕಿಲ್ಲ. ಅಷ್ಟು ದೇವತಾ ಪ್ರತಿಷ್ಠೆಯನ್ನು ಕೂಡ ಗುರುಗಳು ಮಾಡಿದ್ದಾರೆ. ಇನ್ನೊಂದು ಅವರ ಅಖಂಡ ಸುಧಾ ಪಾಠ ಪ್ರವಚನ. ಪ್ರತಿ ದಿವಸವೂ ಕೂಡ ತಪ್ಪದೆ ಸುಧಾ ಪಾಠವನ್ನು ಹಾಗೆ ಪ್ರವಚನ ಕೂಡ ಮಾಡ್ತಾ ಇದ್ರು. ಕೊನೆಯ ಕ್ಷಣದವರೆಗೂ ಕೂಡ ಸುಧಾ ಪಾಠವನ್ನು ಮಾಡಿದ ಇತಿ ಅಂದ್ರೆ ಶ್ರೀ ನಮ್ಮ ಗುರುಗಳು. ಇನ್ನು ಗುರುಗಳಿಗೆ ಧಾರ್ಮಿಕವಾಗಿದ್ರೆ ಲೌಕಿಕವಾಗಿ ಕೂಡ ಅನೇಕ ರಾಷ್ಟ್ರದ ಹಿರಿಯ ನಾಯಕರ ಒಡನಾಟವಿತ್ತು. ಹಿರಿಯ ನಾಯಕರು ಗುರುಗಳನ್ನು ಗೌರವಿಸ್ತಾ ಇದ್ರು. ರಾಷ್ಟ್ರಪತಿಯಾಗಲಿ, ಉಪರಾಷ್ಟ್ರಪತಿ ವಾಜಪೇಯಿಯವರು, ಹಾಗೆ ಮೋದಿಯವರು, ಹಾಗೆ ವೆಂಕಟರಾಮನವರು, ಇಲ್ಲಿ ಕರ್ನಾಟಕದ ಎಲ್ಲಾ ರಾಜ್ಯಪಾಲರು, ಎಲ್ಲಾ ಮುಖ್ಯಮಂತ್ರಿಗಳು ಗುರುಗಳಿಗೆ ಶ್ರದ್ಧೆಯನ್ನು ತೋರಿಸಿ ಗೌರವಿಸ್ತಾ ಇದ್ರು. ಎಲ್ಲರನ್ನೂ ಕೂಡ ವಿದ್ಯಾಪೀಠಕ್ಕೆ ಬರೆಯಿ ಅವರ ಚರ್ಚೆಯನ್ನು ಮಾಡ್ತಾ ಇದ್ರು. ಈ ರೀತಿಯಾಗಿ ಕೂಡ ಹಿರಿಯ ರಾಜಕಾರಣಿನ ಜೊತೆ ಕೂಡ ಉತ್ತಮವಾದ ಸಂಬಂಧ ಬಾಂಧವ ಗುರುಗಳಲ್ಲಿ. ಹಾಗೆ ಗುರುಗಳಿಗೆ ಸಂಸ್ಕೃತ ಸಾಹಿತ್ಯದಲ್ಲಿ, ವೇದಾಂತ ಸಾಹಿತ್ಯದಲ್ಲಿ ಹಿರಿಯ ಪಂಡಿತರಿಗೆ ಹೇಗೆ ಗೌರವಿಸ್ತಾ ಇದ್ರು, ಹಾಗೆ ಗುರುಗಳು ಕನ್ನಡ ಸಾಹಿತ್ಯದಲ್ಲಿ ಹಿರಿಯ ಕವಿಗಳನ್ನು, ಸಾಹಿತಿಗಳನ್ನು ಗೌರವಿಸ್ತಾ ಇದ್ರು. ದಾರಾ ಬೇಂದ್ರೆ, ಶಿವರಾಮ್ ಕಾರಂತರು, ಯು ಆರ್ ಅನಂತಮೂರ್ತಿ, ಸಿದ್ದಲಿಂಗಯ್ಯ, ಖುಷಿ ಹರಿದಾಸರು, ಹಾಗೆ ನಿಸ್ಸಾರ್ ಅಹಮದ್, ಚಿದಾನಂದ ಮೂರ್ತಿ, ಚಂದ್ರಶೇಖರ್ ಕಂಬಾರ್, ಹೀಗೆ ಅನೇಕ ಕವಿಗಳು ಗುರುಗಳ ಭೇಟಿಗೆ ಬಂದು ಅವರ ಆಶೀರ್ವಾದ ಪಡೆದುಕೊಂಡು ಹೋಗಿದ್ದಾರೆ. ಗುರುಗಳು ಕೂಡ ತಮ್ಮ 5 ಪರ್ಯಾಯ ಅವಧಿಯಲ್ಲಿ ಅನೇಕ ಕವಿಗಳನ್ನು, ಅನೇಕ ಸಾಹಿತಿಗಳನ್ನು ಗೌರವಿಸಿದ್ದಾರೆ. ಕನ್ನಡ ಸಾಹಿತ್ಯದಲ್ಲಿ ಕೂಡ ಗುರುಗಳಿಗೆ ಅತೀವ ಆಸಕ್ತಿ ಕೂಡ ಇತ್ತು. ಇನ್ನು ಗುರುಗಳು ಅನೇಕ ಮಾಧ್ಯಮ ಜೊತೆಗೆ ಸಂದರ್ಶನವನ್ನು ನೀಡಿದ್ದಾರೆ. ಸಾಮಾನ್ಯವಾಗಿ ಚಾತುರ್ಮಾಸ ಸಂದರ್ಭದಲ್ಲಿ ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಗುರುಗಳ ಜೊತೆಗೆ ಅನೇಕ ಪತ್ರಿಕಾಕರ್ತರು ಬಂದು ಸಂದರ್ಶನವನ್ನು ಮಾಡಿ ಹೋಗಿರುತ್ತಾರೆ. ಒಮ್ಮೆ ಉಡುಪಿಯ ಪ್ರಸಿದ್ಧ ಸಾಹಿತಿಗಳಂತ ಖುಷಿ ಹರಿದಾಸ ಭಟ್ಟರು ಗುರುಗಳ ಸಮೀಪಕ್ಕೆ ಬಂದು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ನೀವು ದೇವರಲ್ಲಿ ಏನು ಬೇಡಬೇಡಿ ಅಂತ. ಆಗ ಗುರುಗಳ ಉತ್ತರ ಬಹಳ ಸ್ವಾರಸ್ಯ
ಶುರುವಾಯಿತು. ನಾನು ದೇವರಲ್ಲಿ ದೀರ್ಘ ಜೀವನ ಬೇಡುವುದಿಲ್ಲ, ಕೊನೆಯ ತನಕ ಮುಸ್ಲಿಂ ಇರುವ ತನಕ ಸಮಾಜ ಸೇವೆ ಮಾಡುವ ಆ ಶಕ್ತಿಯನ್ನು ಭಗವಂತ ಕೊಡಲಿ ಎಂದು ದೇವರಲ್ಲಿ ಬೇಡುತ್ತೇನೆ ಅಂತ ಉತ್ತರ ಕೊಟ್ಟರು. ಇನ್ನೊಂದು ಪ್ರಶ್ನೆಯನ್ನು ಕೇಳಿದೆ, ನಿಮಗೆ ಏಕಾಂತ ಇಷ್ಟವೋ ಅಥವಾ ಲೋಕಾಂತ ಇಷ್ಟವೋ ಅಂತ. ಆಗ ಗುರುಗಳು ಹೇಳಿದರು, ಏಕಾಂತದಿಂದ ನನಗೆ ಕೆಲವು ಚಿಂತನೆ ಮಾಡಲಿಕ್ಕೆ ಅನುಕೂಲವಾಗುತ್ತೆ, ಆದರೆ ಏಕಾಂತಕ್ಕಿಂತ ಲೋಕಾಂತವೇ ನನಗೆ ಬಹಳ ಇಷ್ಟ. ಲೋಕಾಂತದಲ್ಲಿ ಸಮಾಜ ಬಂಧುಗಳ ಜೊತೆಗೆ ನಾನು ಸೇರಿಕೊಂಡು ಸನ್ಯಾಸ ಜೀವನವನ್ನ ಉತ್ತಮವಾಗಿ ನಿರ್ವಹಿಸಬಹುದು ಎಂಬ ಉತ್ತಮವಾದ ಒಂದು ಉತ್ತರವನ್ನು ಕೊಟ್ಟು, ಈ ರೀತಿಯಾಗಿ ಗುರುಗಳು ಅನೇಕ ಸಂದರ್ಭದಲ್ಲಿ ಅನೇಕ ಸಾಹಿತ್ಯಗಳಿಗೆ ಯಾವುದೇ ಒಂದು ಪ್ರಶ್ನೆ ಕೇಳಿದ್ರು ಕೂಡ ನೇರವಾಗಿ ದಿಟ್ಟವಾಗಿ ಉತ್ತರವನ್ನು ಕೂಡ ಕೊಡ್ತಾ ಇದ್ರು. ಇನ್ನೊಂದು ಸಂದರ್ಭದಲ್ಲಿ ಗುರುಗಳಿಗೆ ಅವರ ತಾಯಿ ಹೇಳಿದ ಮಾತನ್ನು ಇನ್ನು ಜ್ಞಾಪಿಸಿಕೊಳ್ತಾ ಇದ್ದೀನಿ. ಗುರುಗಳು ವಿದ್ಯೆಯೆಲ್ಲ ಮುಗಿದ ಮೇಲೆ ಬದ್ರಿ ಯಾತ್ರೆಗೆ ಹೊರಟಂತೆ. ಬದ್ರಿ ಯಾತ್ರೆಯ ಜೊತೆಗೆ ತಮ್ಮ ತಾಯಿಯನ್ನು ಕರೆದುಕೊಳ್ಳುವುದು. ಆ ಸಂದರ್ಭದಲ್ಲಿ ಹರಿದ್ವಾರದಿಂದ ಬದ್ರಿ ಯಾತ್ರೆ ಮಾಡುವಾಗ ಒಂದು 40 ಕಿಲೋಮೀಟರ್ ನಡೆದುಕೊಂಡೇ ಹೋಗಬೇಕಾಯಿತು. ಆ ಸಂದರ್ಭ ತಾಯಿಯನ್ನು ಕರೆದುಕೊಂಡು ಹೋಗಿ ಬದ್ರಿನಾರಾಯಣ ದೇವರ ದರ್ಶನ ಮಾಡಿಸಿದರು. ಆಗ ತಾಯಿಯವರು ಗುರುಗಳನ್ನು ಕುರಿತು ಹೇಳುವ ಮಾತು ಏನಂದ್ರೆ, ನನ್ನ ಜೀವನ, ತಾಯಿ ಹೇಳಿದ್ರು, ನನ್ನ ಜೀವನ ಸಾರ್ಥಕವಾಯಿತು. ಈ ರೀತಿಯಾಗಿ ಗುರುಗಳಿಗೆ ತಾಯಿ ತಂದೆಯರಲ್ಲಿ ಅಪಾರವಾದ ಭಕ್ತಿ. ಇಂತಹ ಗುರುಗಳನ್ನು ನಾವು ಪಡೆದಿದ್ದು ಪೂರ್ವ ಜನ್ಮದ ದೊಡ್ಡ ಸುಕೃತವೆಂದೇ ಭಾವಿಸುತ್ತೇನೆ. ವಿಶೇಷವಾಗಿ ಅವರ ಬಗ್ಗೆ ಅನೇಕ ಕವನಗಳನ್ನು ಕೂಡ ಬರೆದಿದ್ದೇನೆ. ಅದರಲ್ಲಿ ಒಂದು 2-3 ಕವನವನ್ನು ಮಾತ್ರ ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀನಿ. ವಿದ್ವತ್ ಸಭೆಗಳಲ್ಲಿ ವಿದ್ವಾಂಸರ ಗತ್ತು ತಲೆ ತಗ್ಗಿಸಿತ್ತು ಗುರುಗಳ ಮಹಾವಿದ್ವತ್ತು. ಇನ್ನು ಕರುಣೆ, ಕಳ್ಳನಿಗೆ ಬಳೆಯಬೇಡಿ ಕ್ಷಮಿಸಿ ಊಟ ನೀಡಿ, ಇದು ಗುರುಗಳ ಸಾಂತ್ವನ ನುಡಿ. ಅಂದ್ರೆ ಒಮ್ಮೆ ಉಡುಪಿಯಲ್ಲಿ ಪರ್ಯಾಯದಲ್ಲಿ ಕುಳಿತುಕೊಂಡಾಗ ಕಳ್ಳನನ್ನು ಮಠದ ಸಿಬ್ಬಂದಿಯವರು ಹಿಡಿದರು, ಹೊಡೆದರು. ಗುರುಗಳು ನೋಡಿದ ಕೂಡ ಹೇಳಿದ್ರೆ, ಆಯ್ತು ಕಳ್ಳ ತಪ್ಪು ಮಾಡಿದ್ದಾನೆ, ಹಾಗೆ ಕಳಿಸ್ಬಿಡಿ, ಊಟ ಹಾಕಿ ಅವನು ಬಿಟ್ಟು ಬಿಡಿ ಅಂತ ಕಳ್ಳನಿಗೆ ಹಿತೋಪದೇಶ ಮಾಡಿ ಬಿಟ್ಟು ಬಿಟ್ರು. ಇನ್ನು ಮತ್ತು ವಿಶೇಷವಾಗಿ ಗುರುಗಳು ಅಸ್ಪೃಶ್ಯತಾ ನಿವಾರಣೆಗಾಗಿ ಪ್ರಥಮ ಬಾರಿ ಬ್ರಾಹ್ಮಣ ಸನ್ಯಾಸಿಯಾಗಿ ದಲಿತ ಕೇರಿಗೆ ಹೋದವರು ನಮ್ಮ ಗುರುಗಳು. ಅದರಿಂದ ಆ ಪ್ರಭಾವದಿಂದಾಗಿ ಹಿಂದೆ ಆ ಏನು ಅಸ್ಪೃಶ್ಯತಾ ಎಂಬ ಕಳಂಕ ಇತ್ತು ಹಿಂದೂ ಧರ್ಮದಲ್ಲಿ, ಸಾಕಷ್ಟು ನಿವಾರಣೆಯಾಗಿದೆ. ಅದರ ಬಗ್ಗೆ ಒಂದು ಚಿಕ್ಕ ಕವನ. ಮತ್ತು ದಲಿತ ಕೇರಿಯಲ್ಲಿ ಒಂದೊಂದು ಹೆಜ್ಜೆ ಸದ್ದು ಅಸ್ಪೃಶ್ಯತಾ ನಿವಾರಣೆಗೆ ಕೊಟ್ಟ ದೊಡ್ಡ ಮದ್ದು. ಇನ್ನು ಸೋಲು. ಗುರುಗಳು ಯಾವಾಗಲೂ ಪ್ರವಚನ ಮಾಡುವಾಗ ವಿಶೇಷವಾಗಿ ಅನೇಕ ರೂಪಕಗಳನ್ನು ಹೇಳ್ತಾ ಇದ್ರು. ಜನರಿಗೆ ಮನದಟ್ಟುವಾಗೆ ರೂಪಕಗಳನ್ನು ಕೊಡ್ತಾ ಇದ್ರು. ಆದರೆ ನಾನು ಅವರಿಗೆ ಯಾವುದಾದ್ರೂ ರೂಪಕವನ್ನು ಕೊಡ್ಲಿಕ್ಕೆ ಹೋದ್ರೆ ನನಗೆ ಯಾವುದು ಕೂಡ ಸಿಗಲಿಲ್ಲ. ಅದನ್ನು ಈ ರೀತಿಯಾಗಿ ಹೇಳ್ತಾ ಇದ್ದೇನೆ. ಗುರುಗಳ ಪ್ರವಚನದಲ್ಲಿ ಹರಿಯುತ್ತಿತ್ತು ರೂಪಕ ಸಾಲು, ಅವರಿಗೆ ರೂಪಕ ನೀಡಲು ಬತ್ತಿ ಹೋಯಿತು ರೂಪಕ ನೀರು. ಇನ್ನು ಗುರುಗಳು
ವಿಶೇಷವಾಗಿ ಯಾವುದೇ ಚಳವಳಿ ಇರಲಿ, ಆ ಚಳವಳಿ ಮಂಚೂಣಿಯಲ್ಲಿದ್ದು ಆ ಚಳವಳಿಯಲ್ಲಿ ಭಾಗವಹಿಸಿ ಕಾರ್ಯ ಸಿದ್ಧಿಯಾಗುವ ತನಕ ಹೋರಾಡ್ತಾ ಇದ್ರು. ಅದರ ಬಗ್ಗೆ ಒಂದು ಪುಟ್ಟ ಕವನ. ಪೇಜಾವರರಿಗೆ ಚಳುವಳಿ ಸಹಜವಾಗಿ ಬಂದ ಬಳುವಳಿ, ದೇಶ ಹಿತವೇ ಅವರ ಕಳಕಳಿ. ಇನ್ನು ಗುರುಗಳು ಯಾವುದೇ ಊರಿನಲ್ಲಿರಲಿ, ಯಾವುದೇ ಹಳ್ಳಿಯಲ್ಲಿರಲಿ, ಯಾವುದೇ ನಗರಕ್ಕೆ ಹೋಗಲಿ, ಅಲ್ಲಿ ನಿತ್ಯೋತ್ಸವ, ಅಲ್ಲಿ ನೂರಾರು ಜನ ಸೇರ್ತಾ ಇದ್ರು. ಜಾತಿ ಮತ ಭೇದವಿಲ್ಲದೆ ಗುರುಗಳ ಹತ್ರ ಬಂದು ಅವರ ಅನುಗ್ರಹವನ್ನು ಪಡಿತಾ ಇದ್ರು. ಯಾಕೆ ಕಾರಣ? ಯಾಕೆಂದ್ರೆ ಗುಣಾ ಸರ್ವತ್ರ ಪೂಜ್ಯಂತೆ ದೂರೇಪಿ ವಸತಾಂ ಸತಾಂ ಕೇತಕಿ ಗಂಧಮಾಘ್ರಾತಂ ಸ್ವಯಂ ಗಚ್ಚಂತಿ ಷಟ್ಪದಾಹ. ಕೇತಕಿ ಪುಷ್ಪ ಬಹಳ ಸುವಾಸನ ಭರಿತವಾದ. ಭ್ರಮರ ಷಟ್ಪದ ಭ್ರಮರ, ಎಲ್ಲೂ ದೂರದಲ್ಲಿರುವಂತ ಭ್ರಮರ ಕೇತಿ ಪುಷ್ಪ ಹುಟ್ಟಿಕೊಂಡು ಹೋಗುತ್ತದೆ. ಅದರಂತೆ ಎಲ್ಲಿ ಗುಣ ಇದೆಯೋ ಸಜ್ಜನರಲ್ಲಿ ಆ ಗುಣವನ್ನು ಹೊಂದಿಕೊಂಡು ಎಲ್ಲಾ ಜನರು ಬಂದೇ ಬರ್ತಾರೆ. ಭ್ರಮರದಲ್ಲಿ ಅದರಂತೆ ಗುರುಗಳು ಎಲ್ಲಿದ್ದಾರೋ ಅಲ್ಲಿ ನೂರಾರು ಸಾವಿರಾರು ಜನ ಸೇರ್ತಾ ಇದ್ರು. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ಗೋಪಾಲದಾಸರು ಒಂದು ಮಾತು ಹೇಳ್ತಾರೆ. ವಿಜಯ ಸಾರಥಿ ವೀರ ವಿಶ್ವೇಶ ವಿಭೂವರ ಸುಜನ ಮನ ಸಂಚಾರ ಶುಭಗಣ ಗಣಾಂಭೋತಿ ನಜ ತಮೋ ಗುಣ ದೂರ ಪರ ತತ್ವ ಸಾರ. ಇದು ಭಗವಂತನಿಗೆ ಹೇಳಿದ ಒಂದು ನುಡಿ. ಇದು ಗುರುಗಳಿಗೆ ಕೂಡ ಅನ್ವಯವಾಗುತ್ತೇನೆ. ವಿಜಯ ಸಾರಥಿ ವೀರ, ಎಲ್ಲಾ ಕೆಲಸಕ್ಕೂ ಕೂಡ ವಿಜಯವನ್ನೇ ಪಡೆದುಕೊಂಡ ವೀರರಾಗಿದ್ದಾರೆ ನಮ್ಮ ಪೇಜಾವರು. ವಿಶ್ವೇಶ ವಿಭುವರ ಸುಜನ ಮನ ಸಂಚಾರ, ಯಾರು ಸಜ್ಜನರಿದ್ದಾರೋ ಅವರ ಮನಸ್ಸಿನಲ್ಲಿ ಸಂಚಾರ ಮಾಡಬಹುದಾಗಿದೆ. ಸಜ್ಜನ ಮನಸ್ಸಿನಲ್ಲಿ ಸದಾ ಹೃದಯದಲ್ಲಿ ಇರುವವರು ವಿಶ್ವೇಶ ತೀರ್ಥರು. ಅಷ್ಟೇ ಅಲ್ಲ, ರಾಜಾ ಕಾಮೋ ಗುಣ ದೂರ ಪರತತ್ವ ಸಾರ. ಇನ್ನೊಂದು ಹೇಳುವುದಾದ್ರೆ, ಗುರುಗಳ ಕೀರ್ತಿ ಹೇಗೆ ಇರುತ್ತಂತ ಹೇಳಿದ್ರೆ, ಹೇಗೆ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳುವಂತೆ, ಯಾವ ದಾಸ್ಯಂತಿಗಿರಯ ಸರಿತಶ್ಚ ಮಹೀತಲೆ. ಭೂಮಿಯಲ್ಲಿ ಗುಡ್ಡ ಬೆಟ್ಟಗಳು ನದಿಗಳು ಇರುವ ತನಕ ಖಂಡಿತವಾಗಿಯೂ ವಿಶ್ವೇಶ ತೀರ್ಥ ಶ್ರೀಪಾದಂಗಳವರ ಕೀರ್ತಿ ಕೂಡ ಅಷ್ಟು ಕಾಲ ಇದ್ದೇ ಇರುತ್ತೆ ಅಂತ ನನ್ನ ಭಾವನೆ. ಇನ್ನು ಗುರುಗಳಿಗೆ ನಾನು ಯಾವ ಅಲಂಕಾರ ಶಾಸ್ತ್ರದಲ್ಲಿ ಯಾವ ಅಲಂಕಾರವನ್ನು ಹುಡುಕಲಿಕ್ಕೆ ಹೊರಟಾಗ ನನಗೆ ಯಾವುದೂ ಸಿಗಲಿಲ್ಲ. ಕೊನೆಗೆ ಒಂದೇ ಒಂದು ಅಲಂಕಾರ, ಅನನ್ವಯ ಅಲಂಕಾರ. ಗಗನಂ ಗಗನಾಕಾರಂ ಸಾಗರ ಸಾಗರೋಪಮ. ಗುರುಗಳೇ ಸದೃಶ, ಅದಕ್ಕಿಂತ ಮಿಗಿಲಾದವರು ಯಾರೂ ಇಲ್ಲ. ಇನ್ನು ಗುರುಗಳು ಯಾವಾಗಲೂ ಇನ್ನೊಂದು, ಗುರುಗಳು ಪರ್ಯಾಯ ಸಂಚಾರದಲ್ಲಿ ಹೊರಡುವ ಮೊದಲು ನಮ್ಮ ಮನೆಗೆ ಬಂದಿದ್ದರು. ಬಂದಾಗ ಅವರನ್ನು ಉದ್ದೇಶಿಸಿ ಒಂದು ಕವನವನ್ನು ಕೂಡ ಬರೆದಿದ್ದೆ. ಅದು ದೀರ್ಘವಾದ್ರಿಂದಾಗಿ ನಾನು ಇಲ್ಲಿ ಸಮಯ ಅವಕಾಶ ಕಮ್ಮಿ ಇರುವುದಾಗಿ ಮುಂದೊಮ್ಮೆ ಹೇಳುತ್ತೇನೆ. ಇನ್ನೊಂದು ಮಾತು ಹೇಳಿದ್ರೆ, ಕೊನೆಯದಾಗಿ, ನತಚಕ್ಷು ನತಶ್ರೋತ್ರಂ ವಿಶ್ವೇಶಂ ನ ಪಶ್ಯತಿ. ಗುರುಗಳನ್ನು ಕಾಣದ ಕಣ್ಣು ಕಣ್ಣಲ್ಲ, ಗುರುಗಳ ಪ್ರವಚನವನ್ನು ಕೇಳದ ಕಿವಿಯಲ್ಲ.
ವಿಶ್ವೇಶ ತೀರ್ಥ ಶ್ರೀಪಾದಗಳು. ಯಥೋ ವಾಚೋ ನಿವರ್ತಂತೆ. ನನಗೆ ಎಷ್ಟು ಹೇಳಿದ್ರು ಕೂಡ ಗುರುಗಳ ಬಗ್ಗೆ ಹೇಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಮುಂದೆ ಕೃಷ್ಣನು ಹೇಳಿದಂತೆ ಯದಾ ಯದಾಯಿ ಧರ್ಮಸ್ಯ ಗ್ಲಾನಿರ್ ಭವತಿ ಭಾರತ ಎಂಬಂತೆ ಗುರುಗಳು ಇನ್ನೊಮ್ಮೆ ಅವತರಿಸಿ ಸಜ್ಜನನ್ನು ಅನುಗ್ರಹ ಮಾಡಬೇಕು ಎಂಬುದೇ ನನ್ನ ಅನಿಸಿಕೆ. ಗುರುಗಳ ಜೊತೆಗೆ ಒಂದು ವಸ್ತು ಗುರುವನ್ನು ಬಿಟ್ಟು ಇರುತ್ತಿಲ್ಲ. ಅದು ಯಾವುದೋ ಎಂದು ನಿಮಗೆ ಕುತೂಹಲ ಇರಬಹುದು. ಅದೇ ಗುರುಗಳು ಪ್ರತಿ ಕ್ಷಣದಲ್ಲಿ ಕೂಡ ಒಂದು ಸಮಯವನ್ನು ಕೂಡ ವ್ಯರ್ಥ ಮಾಡದೆ ಗಡಿಯಾರವನ್ನು ಇಟ್ಟುಕೊಂಡು ಅವರು ಬೆಳಗಿನ ಜಾವ 4 ಗಂಟೆಯಿಂದ ರಾತ್ರಿ 11ವರೆಗೂ ಕೂಡ ಸಮಯ ಒಂದು ನಿಮಿಷಕ್ಕೂ ಕೂಡ ವ್ಯರ್ಥ ಮಾಡದೆ ಕೆಲಸವನ್ನು ಮಾಡ್ತಾ ಇದ್ರು. ಅದೇ ಗುರುಗಳಿಗೂ ಈ ಗಡಿಯಾರಕ್ಕೂ ಇರುವ ಅವಿನಾಭಾವ ಸಂಬಂಧ. ಈ ಗಡಿಯಾರವನ್ನ ಗುರುಗಳು ಪಂಚಮ ಪರ್ಯಾಯದಲ್ಲಿ ಇಟ್ಕೊಂಡಿದ್ರು. ಅವರ ಅನುಗ್ರಹದಿಂದಾಗಿ ನನಗೆ ಅವು ದೊರೆಯಿತು. ನಾವೆಲ್ಲ ಪ್ರೇಕ್ಷಕರು ನೋಡಿರ್ಬೋದು, ಸಂತೋಷ ಪಟ್ಟಿರ್ಬೋದು ಅಂತ ಅಮೂಲ್ಯವಾದ ಗಡಿಯಾರ ನನಗೆ ದೊರೆತಿದೆ. ಹಾಗಾಗಿ ಗಡಿಯಾರಕ್ಕೂ ಗುರುಗಳಿಗೂ ಅಂತಹ ಅವಿನಾಭಾವ ಸಂಬಂಧ ಇರುವುದರಿಂದಾಗಿ ನಾನು ನಿಮ್ಮಲ್ಲಿ ಇದನ್ನು ನೋಡ್ಲಿಕ್ಕೋಸ್ಕರವಾಗಿ ತೋರಿಸಿದ್ದೇನೆ. ಅಂತೂ ನನಗೆ ಈ ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟಂತ ವಿಶ್ವೇಶ ಬಂಧನ ಕಾರ್ಯಕ್ರಮದ ಎಲ್ಲ ಕಾರ್ಯಕರ್ತರಿಗೆ, ಬದ್ರಿನಾರಾಯಣ ಆಚಾರ್ಯರಿಗೆ ಹೃತ್ಪೂರ್ವಕ ಧನ್ಯವಾದವನ್ನ ಅರ್ಪಿಸುತ್ತೇನೆ. ಧನ್ಯವಾದಗಳು. ಗೋಪಾಡಿ ರಾಘವೇಂದ್ರ ಭಟ್ರು ಶಾಸ್ತ್ರಾಧ್ಯಯನದ ಜೊತೆಗೆ ಒಳ್ಳೆ ಅಭಿನಯದ ಕಲೆ ಅಂತ ನಾನಾಗಲೇ ಹೇಳಿದ್ದೆ. ನಾಟಕಗಳಲ್ಲಿ ಯಕ್ಷಗಾನದಲ್ಲಿ ಅರ್ಥಧಾರಿಗಳಾಗಿಯೂ ಕೂಡ ಗೋಪಾಡಿ ರಾಘವೇಂದ್ರ ಭಟ್ರು ಅನೇಕ ಯಕ್ಷಗಾನಗಳಲ್ಲಿ ಅರ್ಥಧಾರಿಗಳಾಗಿಯೂ ಕೂಡ ತಾವು ಸೇವೆಯನ್ನ ಸಲ್ಲಿಸಿರ್ತಕ್ಕಂಥವರು. ಸದಾಚಾರ ಶಾಸ್ತ್ರ ಅದರ ಬಗ್ಗೆ ಎಲ್ಲ ಅಪಾರವಾದ ಗೌರವವನ್ನ ಹೊಂದಿರತಕ್ಕಂತಹ ಗೋಪಾಡಿ ರಾಘವೇಂದ್ರ ಭಟ್ರು ಶ್ರೀಪಾದಂಗಳವರ ಜೊತೆಗೆ ಅವರು ಚಿಕ್ಕ ವಿದ್ಯಾರ್ಥಿಗಳಾಗಿದ್ದಾಗಿದ್ದರೂ ಕೂಡ ಒಡನಾಟವನ್ನು ಹೊಂದಿದವರು. ಅದರಿಂದ ಶ್ರೀಪಾದಂಗಳವರ ಜೊತೆಗೆ ಬದರಿ ಯಾತ್ರೆ, ಅನೇಕ ಪ್ರಸಂಗಗಳು, ಆ ವಿಮಾನದಲ್ಲಿ ಪ್ರಯಾಣ, ಅನೇಕ ಪ್ರಸಂಗಗಳನ್ನ ತುಂಬಾ ಸುಂದರವಾಗಿ ಮನಮುಟ್ಟುವಂತೆ ಚಿತ್ರಣವನ್ನ ಮಾಡಿದ್ದಾರೆ. ಶ್ರೀಪಾದಂಗಳವರ ಅನೇಕ ಗುಣಗಳು, ಅವರ ಸಂಸ್ಥೆಗಳನ್ನ ಹುಟ್ಟು ಹಾಕಿರೋರು, ಸಮಾಜಕ್ಕೋಸ್ಕರವಾಗಿ ಎಷ್ಟೆಷ್ಟು ಸಂಸ್ಥೆಗಳನ್ನ ಹುಟ್ಟು ಹಾಕಿದ್ದಾರೆ. ಅದರ ಜೊತೆಗೆ ಸಮಾಜದ ಅನೇಕ ಗಣ್ಯ ವ್ಯಕ್ತಿಗಳ ಸಂಪರ್ಕ ಶ್ರೀಪಾದಂಗಳವರಿಗೆ. ಅನೇಕ ಗಣ್ಯ ವ್ಯಕ್ತಿಗಳು ರಾಜಕಾರಣದಲ್ಲಿರ್ತಕ್ಕಂಥವರು, ಅಥವಾ ಶಂಭಾ ಜೋಶಿ, ಶಿವರಾಮ್ ಕಾರಂತರು, ದ.ರಾ ಬೇಂದ್ರೆಯವರು, ಅವರು ಕೂಡ ಶ್ರೀಪಾದಂಗಳವರ ಜೊತೆಗೆ ಮಾತನಾಡಬೇಕು ಎಂಬುದಾಗಿ ಯಾವಾಗಲೂ ಬರ್ತಾ ಇದ್ದಿದ್ದು. ಈ ಅನೇಕ ಪ್ರಸಂಗಗಳನ್ನ ಗೋಪಾಡಿ ರಾಘವೇಂದ್ರ ಭಟ್ರು ನಮ್ಗೆಲ್ಲ ತಿಳಿಸಿಕೊಟ್ಟಿದ್ದಾರೆ, ಸ್ಮರಣೆಗೆ ತಂದುಕೊಟ್ಟಿದ್ದಾರೆ. ಕೊನೆಯದಾಗಿ ಶ್ರೀಪಾದಂಗಳವರ ಸಮಯ ಪ್ರಜ್ಞೆ, ಅವರಿಗೆ ಎಲ್ಲವೂ ಕೂಡ ಆಯಾಯ ಸಮಯಕ್ಕನುಗುಣವಾಗಿ ಆಗ್ಬೇಕು. ಆ ಸಮಯ ಒಂದು ಅಲ್ಪ ಸ್ವಲ್ಪವೂ ಕೂಡ ವ್ಯತ್ಯಾಸ ಆಗ್ಬಾರ್ದು. ಅದಕ್ಕೋಸ್ಕರವಾಗಿ ಯಾವಾಗಲೂ ಕೂಡ ತಮ್ಮ ಹತ್ತಿರ ಒಂದು ಗಡಿಯಾರವನ್ನ ಇಟ್ಕೊಂಡಿರ್ತಿದ್ರು. ಗೋಪಾಡಿ ರಾಘವೇಂದ್ರ ಭಟ್ರು ಆ ಗಡಿಯಾರವನ್ನು ಕೂಡ ಇವತ್ತು ತೋರಿಸಿ ಶ್ರೀಪಾದಂಗಳವರ ಸಮಯ ಪ್ರಜ್ಞೆ ಅದು ಎಷ್ಟು ಚೆನ್ನಾಗಿತ್ತು ಎಂಬುದನ್ನು ಕೂಡ ನಿರೂಪಣೆ ಮಾಡಿದ್ದಾರೆ. ಗೋಪಾಡಿ ರಾಘವೇಂದ್ರ ಭಟ್ರಿಗೆ ನಾನು ನಮ್ಮ ವಿಶ್ವೇಶತೀರ್ಥ ಸೇವಾ ಸಂಘದ ಎಲ್ಲ ವಿದ್ವಾಂಸರ ಪರವಾಗಿ ಹೃತ್ಪೂರ್ವಕವಾಗಿ ಪ್ರಣಾಮಪೂರ್ವಕವಾಗಿ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಗೋಪಾಡಿ ರಾಘವೇಂದ್ರ ಭಟ್ರು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಇದುವರೆಗೂ ಕೂಡ ನಮ್ಮ ವಿಶ್ವೇಶತೀರ್ಥ ಸೇವಾ ಸಂಘದ ಈ ಕಾರ್ಯಕ್ರಮಕ್ಕೆ ಅವರು ಸಂಪೂರ್ಣ ಬೆಂಬಲವಾಗಿ ನಮಗೆ ನಿಂತ್ಕೊಂಡಿದ್ದಾರೆ. ಈ ಕಾರ್ಯಕ್ರಮ ಮುಗಿಯೋ ತನಕ ಅದೇ ರೀತಿ ಗೋಪಾಡಿ ರಾಘವೇಂದ್ರ ಭಟ್ರು ನಮಗೆ ಬೆಂಬಲವಾಗಿ ನಿಂತ್ಕೊಳ್ಬೇಕು ಎಂಬುದಾಗಿ ಕೂಡ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ನಾಳೆ ದಿವಸ ರಾಮ್ಟೇಕ್ ನಾಗಪುರದ ಕಾಳಿದಾಸ ವಿಶ್ವವಿದ್ಯಾನಿಲಯದಲ್ಲಿ ಕುಲಪತಿಗಳಾಗಿ ಸೇವೆಯನ್ನ ಸಲ್ಲಿಸ್ತಾ ಇರತಕ್ಕಂತಹ ಪೂರ್ಣಪ್ರಜ್ಞ ವಿದ್ಯಾಪೀಠದ ಮತ್ತೊಬ್ಬ ವಿದ್ವಾಂಸರು ಶ್ರೀನಿವಾಸ ವರ್ಖೇಡಿ ಆಚಾರ್ಯರು ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. 7 ಗಂಟೆಗೆ ಸರಿಯಾಗಿ ಎಲ್ಲರೂ ಕೂಡ ಉಪಸ್ಥಿತರಾಗಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು.